ॐ गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणस्पत शृण्वन्नोतिभिः सीदसादनम् ॐ शान्तिः शान्तिः शान्तिः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ದೇವಿ ಸೂಕ್ತ ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಪುಟ 360. ದೇವಿ ಅವಳು ಏನು ಅನ್ನೋದನ್ನು ಹೇಳಿದ್ದಾಳೆ. ನಾಳೆ ಜಗನ್ಮಾತೆ ದುರ್ಗೆಯ ಪೂಜೆ, ಅಂದರೆ ಕಾಳಿಯ ಪೂಜೆ. ಕಾಳಿ ಅಹಂ ರುದ್ರೇಭ್ಯೇ ವಸುಭಿಶ್ಚರಾಮ್ಯಹಮಾದಿತ್ಯೈಋತ ವಿಶ್ವದೇವೈಃ ಅಹಂ ಮಿತ್ರಾವರುಣೋ ವಾಭಿವರ್ಮ್ಯಹಂ ಇಂದ್ರಾಗ್ನಿ ಅಹಮಶ್ವಿನೋ ಭಾ ಅಹಂ ಸೋಮಮಾ ಹನಸಂ ಬಿಭರ್ಮ್ಯಹಂ ತ್ವಷ್ಟಾರ ಮುತಭೂಷಣಂ ಭಗಂ ಅಹಂ ದಧಾಮಿ ದ್ರವಿಣಂ ಹವಿಷ್ಮತೆ ಸುಪ್ರಾವೇ ಯಜಮಾನಾಯ ಸುನ್ವತೆ ಅಹಂ ರಾಷ್ಟ್ರೇ ಸಂಗಮನಿ ವಸೂನಾಂ ಚಿಕಿತುಷೇ ಪ್ರಥಮಾ ಯಜ್ಞಿಯಾನಾಂ ತಾಂ ಮಾ ದೇವಾ ವ್ಯದದು ಪುರುತ್ರಾ ಭೂರಿಸ್ತಾತ್ರಾ ಭೂರ್ಯಾ ವೇಷಯಂ ತೇ ಮಯಾಸೋ ಅನ್ನಮತ್ಯೋ ವಿಪಶ್ಯತಿ ಯಃ ಪ್ರಾಣಿತಿ ಯೇಂ ಶೃಣೋತ್ಯುಕ್ತಂ ಅಮಂತ ಓಮಾಂತ ಉಪಕ್ಷಿಯಂತಿ ಶ್ರುತಿಶ್ರುತಶ್ರದ್ಧಿವಂತೆ ವದಾಮಿ ಅಹಮೇವ ಸ್ವಯಮಿದಂ ವದಾಮಿ ಜುಷ್ಟಂ ದೇವೇಭಿರುತಮಾನುಷೇಭಿಃ ಯಂ ಕಾಮಯೇತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಅಂತವಾಊ ಅಹಂ ಜನಾಯ ಸಮದಂ ಕೃಣೋಮ್ಯಹಂ ಯಾವಾ ಪೃಥಿವೀ ಆವಿವೇಶ ಅಹಂ ಸುವೇ ಪಿತರಮಸ್ಯ ಮೂರ್ಧ್ವನ್ಮಮ ಯೋನಿರಪ್ಸ್ವಾಂತ ಸಮುದ್ರೇ ತಥೋ ವಿತಿಷ್ಠೆ ಭುವನಾನು ವಿಶ್ವೋ ತಾಮೂಲ್ಯಾಂ ವರ್ಷ್ಮಣೋಪಸ್ಪೃಶಾಮಿ ಅಹಮೇವ ವಾತ ಇವ ಪ್ರವಾಮ್ಯಾರಭಮಾಣ ಭುವನಾನಿ ವಿಶ್ವಾ ಪರೋ ದಿವಾ ಪರ ಏನ ಪೃಥಿವ್ಯೈ ತಾವತಿ ಮಹಿನಾ ಸಂಬಭೂವ ಓಂ ಶಾಂತಿ ಶಾಂತಿ ಶಾಂತಿ
हरिः ॐ तत्सत् ಶ್ರೀರಾಮಕೃಷ್ಣಾರ್ಪಣಮಸ್ತು. ಇದರಲ್ಲಿ ದೇವಿನೇ ನಾನು ಯಾರು ಅನ್ನೋದನ್ನು ಹೇಳಿದ್ದಾಳೆ. ಅದನ್ನು ನಾನು ನಿಮಗೆ ಆಮೇಲೆ ವಿವರಿಸ್ತೀನಿ. ಇದು ಬಹಳ ಋಗ್ವೇದದಲ್ಲಿ ಬರುವಂತಹ ದೇವಿ ಸೂಕ್ತ. ಇದು ತುಂಬಾ ಪವರ್ಫುಲ್. ಹೇಳಿದವ್ರಿಗೆ ಕೇಳಿದವ್ರಿಗೆ ಬಹಳನೇ ಶಕ್ತಿ ಇದೆ. ಇದ್ರ ಜೊತೆಯಲ್ಲಿ ದೇವತೆಗಳಿಂದಲೂ ಮಾನವರಿಂದಲೂ ಸೇವಿತವಾದ ಈ ತತ್ವವನ್ನು ಸ್ವಯಂ ನಾನೇ ಉಪದೇಶಿಸುತ್ತೇನೆ. ತಾಯಿನೇ ಹೇಳ್ತಿರೋದಿದು, ಇನ್ಯಾರೋ ಮಧ್ಯೆ ಹೇಳ್ತಿಲ್ಲ ಅಥವಾ ಇನ್ಯಾರೋ ಮೀಡಿಯೇಟರ್ ಹೇಳ್ತಿಲ್ಲ. ನಾನು ಯಾರನ್ನು ಪ್ರೀತಿಸುತ್ತೇನೆಯೋ ಅವರನ್ನು ಬಲಿಷ್ಠರಾಗಿ, ಬ್ರಹ್ಮೀಭೂತರಾಗಿ, ಋಷಿಯರನ್ನಾಗಿ, ಪ್ರಾಜ್ಞಾರನರಾಗಿ ಮಾಡಿಸ್ತೇನೆ. ಇದು ದೇವಿಯ ಮಾತು. ಅದನ್ನು ನಿಮಗೆ ಇವತ್ತು ಹೇಳಿಬಿಡು. ಜಾಸ್ತಿ ದೊಡ್ಡದಿಲ್ಲ, ಚಿಕ್ಕದಿದು. ಅದನ್ನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕಾಳಿಯ ಪೂಜೆಯ ಹಿನ್ನೆಲೆಯಲ್ಲಿ ದೇವಿಯ ಹಾಡುಗಳನ್ನು ಒಂದಷ್ಟು ಹಾಡೋಣ. ಕೀರ್ತನ ಸಂಗ್ರಹ ಭಾಗ 2 ಪುಟ 19. तारा तरणी नाम जग में तरय को, तारा तरणी नाम जग में तरय को, तारा तरणी नाम जग में तरय को, तारा तारणी नाम. या जग में जप मूढ़, या जग में जप मूढ़ हरे ताप तन को, या जग में जप मूढ़, या जप मूढ़ हरे ताप तन को, जग में तरय को, तारा तारणी नाम जग में तरय को, तारा तारणी नाम. आगम निगम वेद, आगम निगम वेद ब्रह्मा व्याख्यानात्, आगम निगम वेद ब्रह्मा व्याख्यानात्, संकट हरणी मात, संकट हरणी मात हरे पाप जन को, संकट हरणी मात हरे पाप जन को, जग में तरय को, तारा तारणी नाम जग में तरय को, तारा तारणी नाम. जोई जो
यही जग में पुनरागमन को आवतन, यही जग में पुनरागमन को जग में तरय को तारा तारणी नाम जग में तरय को तारा तारणी नाम तान तरंग तोय तान तरंग तोय तान तरंग तोय घट घट विराजत तान तरंग तोय घट घट विराजत ऐसी अरी माता ऐसी अरी मात कृपा करन को ऐसी अरी मात कृपा करन को जग में तरय को तारा तरणी नाम जग में तरय को तारा तारणी नाम. ಈ ಹಾಡುಗಳನ್ನು ಹಾಡುವಾಗ ಸಾಮಾನ್ಯವಾಗಿ ಹಾಡುಗಳು ಹೇಳ್ಕೊಡೋರು ಹೇಳ್ಕೊಟ್ಬಿಡ್ತಾರೆ ಹಾಡನ್ನ. ಅದರ ಫಿಲಾಸಫಿ ಅರ್ಥ ಮಾಡಿಕೊಂಡಾಗ ಆ ಹಾಡಿಗೆ ಜೀವ ಬರುತ್ತೆ. ಯಾವಾಗ ನೀವು ಫಿಲಾಸಫಿ ಆ ಹಾಡಿನ ಅರ್ಥವನ್ನು ನೀವು ಅರ್ಥೈಸಿಕೊಂಡಾಗ ಹಾಡಿಗೆ ಶಕ್ತಿ ಬರುತ್ತೆ, ಹಾಡಿಗೆ ಜೀವ ಬರುತ್ತೆ. ಇಲ್ಲದಿದ್ರೆ ಸುಮ್ಮನೆ ಬರ್ರಂತ ಹಾಡ್ಕೊಂಡ್ರು ಈ ಕ್ಯಾಸೆಟಲ್ಲಿ ಹಾಕ್ತಾರೆ ನೋಡಿ, ಅದಕ್ಕೇನು ಗೊತ್ತು? ನೀವು ಯಾವುದೋ ಹಿಂಗೆ ಲೆಕ್ಕ ಹಾಕಿ ಹಿಂಗೆ ಹಾಕಿದ್ರೆ ಟಕ್ಕಂತ ಶುರು ಆಗ್ತದೆ. ಆದರೆ ನೀವು ಹಾಡುವಾಗ ಇಲ್ಲಿ ಇನ್ನೇನು ಹೇಳ್ತಾನೆ, ಜೋಯಿ ಜೋಯಿ ಧ್ಯಾವತ ಇಚ್ಛಾಫಲ ಪಾವತ. ಯಾರ್ಯಾರು ಏನೇನು ಯೋಚನೆ ಮಾಡ್ತಿರೋ, ಇದು ನಮ್ಮ ಸನಾತನ ಧರ್ಮದ ವಿಶೇಷತೆ. ಇದು ಸನಾತನ ಧರ್ಮದ ವಿಶೇಷತೆ. ನೀ ಇದನ್ನೇ ಕೇಳು ಅಂತ ಯಾವತ್ತೂ ಎಂದು ಯಾರೂ ಹೇಳಿಲ್ಲ. ಏನು ಬೇಕೋ ಕೇಳ್ಕೊ, ನಿನ್ನ ಮನಸ್ಸಿನ ಪಕ್ವತೆ ಏನೋ ಅದು ಗೊತ್ತಾಗ್ತದೆ. ಮನಸ್ಸು ಮೆಚುರಿಟಿ. ಈಗ ಸಣ್ಣ ಮಗು ಕರ್ಕೊಂಬಂದು ಏನು ಬೇಕು ಅಂದರೆ ಅಬ್ಬಬ್ಬ ಅಂದರೆ ಚಾಕ್ಲೇಟ್ ಕೇಳುತ್ತೆ. ತುಂಬ ಏನಾದರೂ ಹೇಳಿದ್ರೆ ಒಂದಷ್ಟು ಬೊಂಬೆ ಕೊಡು, ಚಾಕ್ಲೇಟ್ ಕೊಡು, ಲಿಮಿಟೆಡ್ ಅದು ಆ ಮಗುನ. ಅದೇ ಯಾರೋ ದೊಡ್ಡವ್ರು ಬಂದಾಗ ಅವ್ರು 2 ಚಾಕ್ಲೇಟ್ ಕೊಟ್ಟರೆ ಏನು ಮಾಡ್ತಾರೆ? ಸೊ ಆ ಮೆಚುರಿಟಿಲಿ ಮನುಷ್ಯನಿಗೆ ಜೀವನದ ಧರ್ಮದ ವಿಚಾರ ಗೊತ್ತಾಗುತ್ತೆ. ನಾವೆಲ್ಲ ಬಂದಿರೋದು ಈ ಜಗತ್ತಿಗೆ ಮಾನವರಾಗಿ ಬರ್ತೀವಿ, ದೈವತ್ವದೆಡೆಗೆ ಹೋಗ್ತೀವಿ. ಪೂಜೆ, ತೀರ್ಥಕ್ಷೇತ್ರ, ಯಾತ್ರೆ, ಮತ್ತು ಸ್ತೋತ್ರಗಳ ಪಠನೆ, ಆಮೇಲೆ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಆನಂದ ಲಹರಿ, ಆಮೇಲೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇವೆಲ್ಲ ಯಾಕೆ ಅಂದರೆ ಈ ಜೀವನದಲ್ಲಿ ನೀನು ಕರ್ಕೊಂಬಂದಿದ್ಯಾ, ನಮ್ಮನ್ನು ನೋಡ್ಕೋತಾ ಇದೆಯಾ. ನಾವು ಪ್ರಯತ್ನ ಪಡ್ತೀವಿ. ಉದ್ಧರೇದ್ ಆತ್ಮಾನಂ ಆತ್ಮಾನಂ ಅವಸಾದಯೇತ್, ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಿನಗೆ ನೀನೇ ಉದ್ಧಾರ ಮಾಡ್ಕೋಬೇಕು. ಈ ಬೇರೆ ಎಲ್ಲ ಇದೆಲ್ಲ, ನಿಂಬೆಹಣ್ಣು ಇಟ್ಕೋ ಚೆನ್ನಾಗಾಗ್ತೀಯಾ, ಕುಂಕುಮ ಇಟ್ಕೊ ಚೆನ್ನಾಗಾಗ್ತೀಯಾ, ಇಷ್ಟು ದುಡ್ಡು ಕೊಡು ನಿಂಗೆ ಪೂಜೆ, ಅವೆಲ್ಲ ಏನು ತೊಗೊಳೋದು ಬೇಡ. ಅದರಲ್ಲಿ ಹಾಗಿದ್ರೆ ಅವನು ಯಾಕೆ ನಿಂಬೆಹಣ್ಣೆ ಮಾರಬೇಕಾಗಿತ್ತು? ಅವನು ಅಂಬಾನಿ ಹತ್ರ ಇರಬೇಕಾಗ್ತದೆ, ಜೊತೆಲಿ ಇನ್ನೊಂದು ಮನೆ ಕಟ್ಕೊಂಡು. ಈಗ ಅವನು ಯಾಕೆ ನಿಂಬೆಹಣ್ಣು ಮಾರ್ತಿದ್ದಾನೆ? ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಅದು ತಪ್ಪಂತ ಹೇಳಲ್ಲ, ಬಟ್ ಅದನ್ನು ವಿ ಶುಡ್ ನಾಟ್ ಮಿಸ್ಯೂಸ್ ಇಟ್. ವಿ ಶುಡ್ ನಾಟ್ ಮಿಸ್ಯೂಸ್. ಯಾರಾದರೂ ಭಯದಿಂದ ಬರೋ ಭಕ್ತರು ಬಂದರೆ ಅಂಥವ್ರು ಖುಷಿ. ನೋಡು ನಿಂಗೆಲ್ಲ ಸರಿ ಹೋಗ್ತದೆ, ಬುದ್ಧಿ 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 ಯಾವಾಗ ಸರಿ? ಮುಂದಿನ ಅಮಾವಾಸ್ಯೆ ದಿವಸ 12 ಗಂಟೆಗೆ ಮರದ ಕೆಳಗಡೆ ನೀನು ಬರಬೇಕು. ಏನೇನು ತರಬೇಕು ಬುದ್ಧಿ? ನಾನು ಲಿಸ್ಟ್ ಕೊಡ್ತೀನಿ. ನನ್ನ PA ಹೇಳ್ತಾನೆ ತೊಗೊಂಬ ಲಿಸ್ಟು ಅಂತ. ತೊಗೊಂಬರ್ತಾನೋ ಅವ್ನು ಬೆಳ್ಳಿ ಚಂಬು, ಬೆಳ್ಳಿ ಬಿಂದಿಗೆ. ಸ್ವಾಮಿ ಬುದ್ಧಿ ಇದೆಲ್ಲ ತಂದ್ರೆ ಸರ್, ಚಿಂತೆ ಮಾಡಬೇಡ, ಬಾ. ಜೋರ ಕೂಗ್ದಷ್ಟು ಅವನಿಗೆ
ಪರವಾಗಿಲ್ಲ, ಸ್ವಾಮಿಗಳಿಗೆ ಶಕ್ತಿ ಇದೆ ಅಂತ. ನೋಡಿ ನೀವು ಯಾಕೆ ಇಷ್ಟೇ ಜನ ಬರ್ತೀರಾ? ಇದನ್ನು ತುಂಬಿಸ್ಲಾ? ನಾನು ಚಾಲೆಂಜ್ ಮಾಡಿ ನಿಮಗೆ ಈ ಫೀಲ್ಡ್ ತುಂಬಿಸ್ಲಾ? ಸುಮ್ಮನೆ ಒಂದಿಬ್ಬರಿಗೆ ಹೇಳ್ಕೊಟ್ಬಿಡ್ತೀನಿ. స్వామి చేతులు స్వామి పోతే వాళ్ళు ఏమో ఇస్తారు, పండ్లు ఇస్తారు. అది లోపల పెట్టుకుంటే ఆ పండ్లు ఏమేం కావాలా అంత వస్తుంది ಅಂತ ಹೇಳ್ಕೊಟ್ಬಿಟ್ರೆ ಸಾಕು. అవునా 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 ಅಂತ ಇದರೊಳಗಡೆ ತಿರುಗದೇ ಇರೋರು ತಿರುಗ್ಕೊಂಡು ಓಡಿ ಬರ್ತಾರೆ. ಇದು ನಿಜ ಅಲ್ಲ. ಯಾಕೆ ಅಂದರೆ ಅವನೇನಾದರೂ ನಿಂಬೆಹಣ್ಣು ಕೊಟ್ಟು ಕುಂಕುಮ ಕೊಟ್ಟು ನಿಮ್ಗೆ ಒಳ್ಳೇದು ಮಾಡ್ತಾ ಇದ್ದಿದ್ರೆ ಅವನು ನಾನು ಹೇಳ್ದಂಗೆ ಮೈಸೂರು ಮಹಾರಾಜರ ಅರಮನೆ ಪಕ್ಕ ಇನ್ನೊಂದು ಅರಮನೆ ಕಟ್ಕೋಬೇಕಾಗಿತ್ತು. ಅದಾಗಲ್ಲ ರೀ. ಹಾಗಾದ್ರೆ ಕೃಷ್ಣ ಯಾಕೆ ಹೇಳ್ತಾನೆ ರೀ, ಉದ್ಧರೇದ್ ಆತ್ಮಾನಂ, ನಿನ್ನ ಆತ್ಮಕ್ಕೆ. ಅದಕ್ಕೊಂದೇ ಒಂದು ಸರಳವಾದ ಉದಾಹರಣೆ ಕೊಡ್ಲಾ? ಹೊಟ್ಟೆ ಹಸಿವಾದರೆ ಬಾರೋ 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 ಹಸಿವು ಕೊಡೋ ನನಗೆ, ಬಡಿಸೆ ಅವನಿಗೆ ಅಂತ ಹೇಳೋಕ್ಕಾಗತ್ತಾ? ನಾವೇ ಊಟ ಮಾಡಬೇಕು. ಹಸಿವು ನಮಗಾದರೆ ನಾವು ಊಟ ಮಾಡಬೇಕು. ಇದಕ್ಕೆ ನಾವು ಅಧ್ಯಾತ್ಮ ಅಂತ ಹೇಳ್ತೀವಿ. ಅಧ್ಯಾತ್ಮ ಅಂದರೆ ಅವನೇ ಈಸ್ ದಿ ಮಾಸ್ಟರ್ ಆಫ್ ಹಿಮ್ಸೆಲ್ಫ್. ಅದಕ್ಕೆ ಇವೆಲ್ಲ ತೋರಿಸ್ಕೊಡ್ತಾರೆ. ತೋರಿಸ್ಬಿಟ್ಟು ಏನು ಹೇಳ್ತಾರೆ, ನೀವು ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿದ್ರೆ ನೋಡ್ಬೋದಲ್ಲಿ, ಒಬ್ಬ ಹುಡುಗ ದಡ 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 ಅಂತಿದ್ದ. ರಮಣ ಮಹರ್ಷಿಗಳು ಸುಮ್ಮನೆ ಕೂತ್ಕೊಂಡಿದ್ರು, ಮಾತಾಡ್ತಾ ಎಲ್ಲರ ಹತ್ರನು. ಬಂದ್ಬಿಟ್ಟು ಅವನು ಹಸಕ್ಕಂತ ನಿಂತ್ಕೊಂಡ ಆ ಬಾಗ್ಲ ಹತ್ರ. ಈಗಲೂ ಇದೆಲ್ಲ ಬಾಗ್ಲ ಹತ್ರ ನಿಂತ್ಕೊಂಡ. ರಮಣ ಮಹರ್ಷಿಗಳನ್ನೇ ನೋಡ್ತಾ ಇದ್ರು. ಸರ್ ಅಂದ, ಏನಪ್ಪ? ವಿಚ್ ವೇ ಶಲ್ ಐ ಗೋ? ವಿಚ್ ವೇ ಶಲ್ ಐ ಗೋ ಅಂದ. ಪಾಲ್ ಬರ್ಟನ್ ಬರೆದಿರೋದು ಇದು, ಆ ಪುಸ್ತಕದಲ್ಲಿದೆ. ಹೆಂಗೋಗ್ಲಿ ನಾನು? ಸ್ವಲ್ಪ ತಿಳಿಸ್ಕೊಡಿ ಹೇಗೆ ಹೋಗ್ಲಿ ಅಂತ. ರಮಣ ಮಹರ್ಷಿಗಳು ನಗ್ತಾ ಹಿಂಗೆ ಕೈ ಇಟ್ಕೊಂಡು, ಆಸ್ ಯು ಕಮ್ ಯು ಕೇಮ್ ನೋ ದಿ ಸೇಮ್ ವೇ ಯು ಕ್ಯಾನ್ ಗೋ. ಆಸ್ ಯು ಕೇಮ್ ಯು ಕ್ಯಾನ್ ಗೋ ಇನ್ ದಿಸ್. ನೀನು ಬಂದ ದಾರಿಯಲ್ಲೇ ಹೋಗು ಅಂತ ಅರ್ಥ. ಅವನು ಕೇಳಿದ್ದು ಭಕ್ತಿ ಮಾರ್ಗನ, ಆ ಮಾರ್ಗ, 4 ಮಾರ್ಗ ಹೇಳೋಕೆ ಬಂದಿದ್ದ ಅವನು ಬರೋ ಸ್ಪೀಡು, ಅವನು ಮಾತಿನ ಧಾಟಿ ನೋಡಿ ಬಂದ ದಾರಿಯಲ್ಲೇ ಹೋಗು ನೀನು ಅಂತ. ಅರ್ಥ ಏನು? ಹೇಗೆ ಬಂದಿಯೋ ಹಾಗೆ ಹೋಗು ಅಂದರೆ ನಿನ್ನನ್ನು ನೀನು ತಿಳ್ಕೊ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯಂ ಇಹ ಸಂಸಾರೇ ಬಹುತುತ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಭಜ ಗೋವಿಂದ ಅಂತ ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾರೆ. ಇಲ್ಲಿ ಜೋಯಿ ಜೋಯಿ ಧ್ಯಾವತ ಇಚ್ಛಾಫಲ ಪಾವತ. ಇಲ್ಲಮ್ಮ ನೀನೇ ಬೇಕು ಅಂತ ಯಾರೋ ಧ್ಯಾನ ಮಾಡ್ತಿದ್ರೆ ಅವ್ರಿಗೆ ಅವಳು ಒಲಿತಾಳೆ. ಇನ್ನು ಕೆಲವ್ರಿಗೆ ಆವತನ ಯಹಿ ಜಗಮೆ ಪುನರಾಗಮನಕ್ಕೂ. ನೀವು ಜೀವನದಲ್ಲಿ ಇದ್ಯಾವುದು ನೀವು ಮಾಡಲಿಕ್ಕಾಗಲ್ಲ. ಏನು ಸ್ವಾಮೀಜಿ ಹಿಂಗನ್ಬಿಟ್ರಿ? ನೀವು ನಿಮ್ಮ ತಂದೆ ತಾಯಿನ ಸೆಲೆಕ್ಟ್ ಮಾಡೋಕ್ಕಾಗತ್ತಾ? ಇಲ್ಲ. ನಂಗೆ ಇಂಥನೇ ತಾಯಿ ಬೇಕು, ಇಂಥನೇ ತಂದೆ ಬೇಕು. ನೀನು ಸೆಲೆಕ್ಟ್, ಯು ಹ್ಯಾವ್ ಫೇಲ್ಡ್ ದೇ. ನಾನು ಜ್ಯೋತಿಷ್ಯನ ಕೇಳಿದ್ದೀನಿ, ಇಂಥದ್ದು ಅಲ್ಲಿ ಬರ್ದಿರ್ತಾನೆ, ಬ್ಲೂ ಪ್ರಿಂಟ್ ರೆಡಿ ಇರುತ್ತೆ. ಅವ್ನು ಸುಮ್ಮನೆ ಹಿಂಗಂದ್ರೆ ಸಾಕು. ಪುರುಷೋತ್ತಮಾಂಜಿ ನೋಡೋಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬರೋರು, ಒಂದೆರಡು ವಾಕ್ ಮಾಡೋರು. ಆಶ್ರಮ ಚೆನ್ನಾಗಿದೆಯಲ್ಲ, ಬೆಂಗಳೂರು ರಾಮಕೃಷ್ಣ ಆಶ್ರಮ, ಚೆನ್ನಾಗಿ ವಾಕ್ ಮಾಡೋರು. ವಾಕ್ ಮಾಡಿಬಿಟ್ಟು ನಾವ್ಯಾರು ಸಿಕ್ಕಿದ್ರೆ ನಮಸ್ಕಾರ ಮಾಡಿಬಿಡೋರು. ಹೋಗ್ತಾ ವಿದ್ಯಾರ್ಥಿ ಭವನಕ್ಕೆ ಹೋಗ್ಬಿಟ್ಟು ದೋಸೆ ತಗೊಳ್ಳೋರು. ಅವತ್ತು ಅವ್ರು ಹೋಗಿದ್ದ ದಿವಸ ದೋಸೆ ತಗೊಂಡ್ರು, ಮಸಾಲೆ ದೋಸೆ ತೊಗೊಂಡ್ಬಿಟ್ರು. ವಿದ್ಯಾರ್ಥಿ ಭವನದಲ್ಲಿ ಮಸಾಲೆ ದೋಸೆ ಅಂದರೆ ನಿಮ್ಮ ನೋಡಿದ್ರೆ ಗೊತ್ತಾಗ್ತಾ ಇದೆ, ನೀರು ಬರ್ತಾ ಇದೆ ಅಂತ. ಆರ್ಡ್ರ್ ಮಾಡಿದ್ರು, ಅವ್ನು ತಂದು ಕೊಟ್ಟ. ಇನ್ನೊಂದು ತೊಗೊಂಬರೋ ಅದು. ಸರಿ ಸರ್, ಹೋದ ಇನ್ನೊಂದು ದೋಸೆ. ತಗೊಂಡ್ರು ದೋಸೆ ತೊಗೊಂಡ್ರು. ಫಸ್ಟ್ ಕ್ಲಾಸ್ ಕಾಫಿ ಕುಡಿದ್ರು. ನೀವು ಹೋಗಿ ಕೈ ತೊಳ್ಕೊಂಬ, ನಾನು ಇಲ್ಲಿ ಪೇ ಮಾಡಿಬಿಟ್ಟು ಬರ್ತೀನಿ ಅಂತ. ಎಷ್ಟಾಯ್ತು ಬಿಲ್ ಕೊಟ್ಟ. ಇವರು ಹಿಂಗೆ ಜೋಬಕ್ಕೆ ಕೈ ಹಾಕಿದ್ರು. ಹಾಕ್ಕೊಂಡು ಅವ್ರನ್ನೇ ನೋಡ್ತಾ ಇದ್ರು. ಸರ್ ಅಂದ್ರೆ, ಎಲ್ಲಿ ಹೋಗಾಯ್ತು ಆಗಲೇ. ಸುಮ್ಮನೆ ಹಿಂಗೆ ನಿಂತ್ಕೊಂಡಿದ್ದಾರೆ ಅಷ್ಟೇ, ಯಾವುದ್ರ ಮೇಲೆ, ಆ ಟೇಬಲ್ ಮೇಲೆ. ಜೋಬಿನ ಇನ್ನೂ ತೆಗಿಲಿಲ್ಲ, ಜೋಬ್ ಒಳಗೆ ಕೈ ಹೋಗಿದೆ, ಹೊರಗಡೆ ಬಂದಿಲ್ಲ ಇನ್ನೂ. ಹಾಗೆ ಕುಸ್ತು. ಕರಿಯೋದು ಏನು ಕರಿಯೋದು? ಕರೆದಾಗೋಯ್ತು ಅಲ್ಲಿ. ಏನು ಮಾಡ್ತೀರಿ? ಅದು ನಮ್ಮ ಕೈಲಿದೆಯಾ? ಇಲ್ಲ.
ಜನನ ನಮ್ಮ ಕೈಲಿಲ್ಲ, ಮರಣ ನಮ್ಮ ಕೈಲಿಲ್ಲ, ಮತ್ತು ಯಾರ ತಾಯಿ ಯಾವ ತಂದೆ ಬೇಕು ನಮಗೆ ಅದು ನಮ್ಮ ಕೈಲಿಲ್ಲ, ಯಾವುದೂ ನಮ್ಮ ಕೈಲಿಲ್ಲ. ಬಟ್ ಎಲ್ಲ ನಮ್ಮ ಕೈಲಿದೆ ಅಂತ ಅದೇ ನಮ್ಮದು ದುರದೃಷ್ಟ. ಅದಕ್ಕೆ ತಾಯಿ ಇಲ್ಲಿ ಹೇಳ್ತಾಳೆ, ಆವತನ ಯಹಿ ಜಗಮೆ ಪುನರಾಗಮನ. ಮತ್ತೆ ಬರ್ತೀವಿ ಅಂತ ಯಾರಿಗಾರು ಇಷ್ಟ ಇದ್ದರೆ ನಾನು ಅವ್ರಿಗೆ ನಮಸ್ಕಾರ ಮಾಡ್ತೀನಿ, ಅಪ್ಪ ನೀನಂತ ಇರ್ಬೇಕಂತ. ಯಾರಿಗಿಷ್ಟ ಇದೆ ಹೇಳಿ ಈ ಜಗತ್ತಿಗೆ ಮತ್ತೆ ಬರೋದಕ್ಕೆ? ಸಾಕಾಗ್ಬಿಟ್ಟಿದೆ. ಅದರಲ್ಲೂ ನನ್ನಂಥವನು, ನಾಳೆ ನೀವೆಲ್ಲ ಪಟಾಕಿ ಹೊಡೆದು ಆ ಹಬ್ಬದ ಮಾಡ್ತಿದ್ದೀರಾ, ಅಲ್ಲೇ ಮನಸ್ಸಿದೆ ನನಗೆ. ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ನಿಂಗೆ ಏನು ಬೇಕು ಕೇಳು, ಫೋನ್ಪೇ ಮಾಡ್ತೀನಿ ನಾನು. ಅವ್ರಿಗೆ ಹೇಳು, ಯಾದಗಿರ್, ಅಫ್ಜಲ್ಪುರ, ಬಿಜಾಪುರ, ವಿಜಯಪುರ, ಗುಲ್ಬರ್ಗ ನನ್ನ ಮನಸ್ಸಲ್ಲಿದೆ. ನನಗೆ ತಲೆ ಸರಿ ಇಲ್ಲ ಅಂತ ಹೇಳೋರು ಇದ್ದಾರೆ. ಬಟ್ ನಂಗೆ ತಲೆ ಸರಿ ಇದೋ ಇಲ್ಲೋ ಅನ್ನೋ ಜಗನ್ಮಾತೆ ಗೊತ್ತು. 2,000 ಫ್ಯಾಮಿಲಿ ಈಗ ಬಂದಿದ್ದೀನಿ, ಇನ್ನು ಎಷ್ಟು ಫ್ಯಾಮಿಲಿ ನೋಡ್ಕೋಬೇಕು ಗೊತ್ತಿಲ್ಲ. ಆದರೆ ಈ ಸ್ಥಿತಿನಲ್ಲಿ ಮಕ್ಕಳು ಇಲ್ಲಿ ಪಟಾಕಿ ಹೊಡೆದು ಹೊಸ ಬಟ್ಟೆ ಹಾಕ್ಕೊಂಡು ಕುಣಿಯುವಾಗ ಐ ಸಿ ದಟ್ ಓನ್ಲಿ. ಬಾಡಿ ಇಡೋಕ್ಕೂ ಸ್ಥಳ ಇರಲಿಲ್ಲ. ಆ ಹೆಣ್ಣು ಮಗುನ ಚುಚ್ಚಿ ಸಾಯಿಸಿ ಕಳಿಸ್ಬಿಟ್ರಲ್ಲ ಮೈಸೂರು ದಸರಾದಲ್ಲಿ ಪಟಾಕಿ ಪಿ ಮಾರೋನ ಮಗಳಿಗೆ. ನಾನೀಗ ಏನು ಪ್ಲ್ಯಾನ್ ಮಾಡ್ತಿದ್ದೀವಿ, ಮನೆ ಹೆಂಗೆ ಕಟ್ಸೋದು, ಅವ್ರಿಗೆ ಯಾವ ಥರ ಮನೆ ಮಾಡೋದು ನಾವು ಯೋಚನೆ ಮಾಡ್ತೀವಿ. ಸೊ ಈ ಜಗತ್ತಿಗೆ ನಾನು ಬಂದ್ಬಿಟ್ಟಿದ್ದೀನಿ, ಆಯಿತು. ಬಟ್ ಜಗತ್ತಿನಲ್ಲಿ ನಾನು ಹೇಗಿರಬೇಕು, ನಿನ್ನನ್ನು ನೆನೆಸ್ಕೊ. ಆವತ್ತನ್ನು ಯಹಿ ಜಗಮೆ ಪುನರಾಗಮನಕ್ಕೂ, ಮತ್ತೆ ಇಲ್ಲಿಗೆ ನಾನು ಬರೋದಕ್ಕೆ ಇಷ್ಟಪಡೋದಿಲ್ಲ. ಆವತ್ತನ್ನ ಯಹಿ ಜಗಮೆ, ಇಲ್ಲಿಗೆ ಬರೋದಕ್ಕೆ ಇಷ್ಟಪಡಲ್ಲ. ನಿನ್ನ ಜೊತೆನೇ ಇಟ್ಕೋ ತಾಯಿ, ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ ತಾಯಿ, ಅಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡಿರ್ತೀನಿ ತಾಯಿ ಅಂತ. ರಾಣಿ ರಾಸಮಣಿ ತಾಯಿ ಜಗನ್ಮಾತೆಯ ಅಷ್ಟ ಸಖಿಯರಲ್ಲಿ ಒಬ್ಬಳಾಗಿದ್ಲು. ಉದುಕ್ಯೋಳು ಕಾಳಿ ದೇವಸ್ಥಾನ ಕಟ್ಸ್ಲಿಕ್ಕಾಯ್ತು. ಎಲ್ಲರೂ ಎಲ್ಲ ಕಟ್ ಮಾಡ್ಲಿಕ್ಕಾಗಲ್ಲ, ಏನಾದರೂ ಭಗವಂತನ ಅಂಶ ಇದ್ರೆ ಮಾತ್ರ ಮಾಡ್ಲಿಕ್ಕಾಗತ್ತೆ. ನಾಳೆ ಕಾಳಿ ಪೂಜೆ ಆದ್ರಿಂದ ಇವೆಲ್ಲ ಹೇಳ್ತಾ ಇದ್ದೀನಿ. ಪುಟ 20 ಭಾಗ 2 ಕಾಳಿ ಕಾಳಿ ಬೋಳೋ ರಸನ. ರಸನ ಅನ್ನೋದು ನಿಮ್ಮ ಡಬ್ಬ ಬರುತ್ತಲ್ಲ ಪ್ಯಾಕೆಟು, ಅದಲ್ಲ, ನಾಲಿಗೆ. ಕೋರ್ ಪದ್ದದಾನ್ ನಾಮಾಮೃತ ಪಾನ್ ಜ್ಯೋತಿ ಪೇತೆ ಪ್ರಾಣ್ ಥಾಕೆ ಭಾಷಣ. ಆಚೆ ಬಂದಿಲ್ವ ಇವತ್ತವರು? ಥಾಕೆ ಭಾಷಣ. ಬಾಯಿ ಬಂಧು ಸುತ ದಾರ ಪರಿಜನ್ ಸಂಗೀರ್ ದೋಷ ನಾಹೆ ಕೋನ ಜನ್ ದುರಂತ ಶಮನ್ ಬಾದಿ ಪೆ ಜೊಕೋನ್ ಬಿನೆ ಏ ಚರಣ್ ಕೆ ಹೋ ನಾ ಕಾರೋಣ. ಕಷ್ಟ ಬಂದಾಗ ನಿನ್ನ ಪಾದ ಪದ್ಮಗಳೇ ನನಗೆ ನೋಡ್ಕೊಳ್ಳೋದು, ಇನ್ಯಾರೂ ಬರೋದಿಲ್ಲ, ಯಾರೂ ಬರೋದಿಲ್ಲ. ಗೊತ್ತೇನ್ರಿ, ನಿಮ್ಮ ಸ್ವಂತ ಇವ್ರಿಗೆ ಆಸ್ಪತ್ರೆಯಲ್ಲಿದ್ದಾರೆ, ಏನು ಮಾಡೋದ್ರಿ, ದೇವ್ರಿಚ್ಛೆ. ಅಲ್ಲ, ನೀವು ಹೋಗಿ ನೋಡ್ಕೊಂಬಲ್ಲಿ. ಎಷ್ಟು ಸರಿ ನೋಡ್ತೀರ್ರಿ, ದೇವ್ರಿಚ್ಛೆ. ಅಲ್ಲಿ ಫಿಲಾಸಫಿ. ಕೇಹೂ ಕಾರೋಣ, ಯಾರು ಬರೋದಿಲ್ಲ. ತಗೋಪ್ಪ. ಕಾಲಿ ಕಾಲಿ ಬೋಲೋ ರೋಶೋನಾ, 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 ಕಾಲಿ ಕಾಲಿ ಬೋಲೋ ರೋಶೋನಾ. ಕೋರ್ ಪದೋ ಧ್ಯಾನ ನಾಮಾಮೃತ ಪಾನ್, ಕೋರ್ ಪದೋ ಧ್ಯಾನ ನಾಮಾಮೃತ ಪಾನ್, ಜ್ಯೋತಿ ಪೇತೆ ಪ್ರಾಣ खाके बाशोना, काली काली बोलो रोशोना, काली काली बोलो रोशोना, काली काली बोलो रोशोना, काली काली बोलो रोशोना.
সুত যারা পরিজন, ভাই বন্ধু সুত যারা পরিজন, সঙ্গের দোসর নাহে কোনো জন। ভাই বন্ধু সুত যারা পরিজন, সঙ্গের সম্পর্ক জন, দুরন্ত সমান বাদি পে যোগন, দুরন্ত সমান বাদি পে যোগন, বিনে চরণ কেহ কারো না। কালি কালি বলো রোশনা, কালি কালি বলো রোশনা, কালি কালি বলো রোশনা, কালি কালি বলো রোশনা। दुर्गा नाम मुखे बोलो एक बार, दुर्गा नाम मुखे बोलो एक बार, संगेर संबल दुर्गा नाम हमार। दुर्गा नाम मुखे बोलो एक बार, संगेर संबल दुर्गा नाम हमार। ओ नित्य संसार नाही पारोवार, अनित्य संसार नाही पारोवार, সকলি আসার বেঁধে দেখো না। কালি কালি বলো রোশনা, কালি কালি বলো রোশনা, কালি কালি বলো রোশনা, কালি কালি বলো রোশনা। গেল গেল কাল বিফলে গেল, গেল গেল কাল বিফলে গেল, দেখো না কালান্ত নিকটে এলো। গেল গেল কাল নিকটে, গেল গেল কাল বিফলে গেল, দেখো না কালান্ত নিকটে এলো। প্রসাদ বলে ভালো কালি কালি বলো, প্রসাদ বলে ভালো কালি কালি বলো, দূর হবে সব যম যন্ত্রণা। কালি কালি বলো রোশনা, কালি কালি বলো রোশনা, কালি কালি বলো রোশনা, কালি কালি বলো রোশনা। কোর পদ জ্ঞান নামামৃত পান, কোর পদ জ্ঞান নামামৃত পান, যদি পেতে প্রাণ থাকে বাসনা। কালি কালি বলো রোশনা, কালি কালি বলো রোশনা, কালি কালি বলো রোশনা, কালি কালি বলো রোশনা। গেল গেল ಕಾಲ್ ವಿಫಲ ಗೆಲ ಹೊಟ್ಟೋಯ್ತು, ಸಮಯ ಎಲ್ಲ ಹೊಟ್ಟೋಯ್ತು, ವಿಫಲವಾಗಿ ಹೊಟ್ಟೋಯ್ತು. देखो ना ಕಾಲಾಂತ ನಿಕಟೆ ಎಲ್ಲೋ ಬಂದ್ಬಿಡ್ತು ಸಮಯ. ಪ್ರಸಾದ್ ಬೋಲೆ ಬಾಲೋ, ಕಾಲಿ ಕಾಲಿ ಬೋಲೋ, ಹೇಳು ಕಾಳಿ ಕಾಳಿ ಅಂತಾದ್ರೂ ಹೇಳು. ದೂರ ಹೋಬೆ, ದೂರವಾಗುತ್ತೆ. ಏನು? ಯಮಯಂತ್ರಣ, ಈ ಕಷ್ಟಗಳೆಲ್ಲ ದೂರವಾಗುತ್ತೆ, ಕಾಳಿ ಅಂತ ಹೇಳು ಅಂತ ಹಾಡ್ತು. ಎಲ್ಲ ನೇರವಾಗಿ ಕೂತ್ಕೊಳ್ಳಿ, ಹೇಳುದನ್ನ ಹಂಗೆ ಹೇಳಿ, ಪುಸ್ತಕ ಎಲ್ಲ ಹುಡುಕಕ್ಕೆ ಹೋಗ್ಬೇಡಿ, ಸಿಗೋದಿಲ್ಲ.
ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಖಿಲಾಂಡೇಶ್ವರಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ ಆನಂದ ರೂಪಿಣಿ ಪಾಲಯ ಮಾಂ ಆನಂದ ರೂಪಿಣಿ ಪಾಲಯ ಮಾಂ ಆನಂದ ರೂಪಿಣಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆನಂದೇಶ್ವರಿ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ ಆನಂದ ರೂಪಿಣಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ ಆದಿ ಪರಾಶಕ್ತಿ ಪಾಲಯ ಮಾಂ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಅಂಬ ಅಖಿಲಾಂಡೇಶ್ವರಿ ಆದಿ ರೂಪಿಣಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ರಾಜರಾಜೇಶ್ವರಿ ಪಾಲಯ ಮಾಂ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ರಾಜರಾಜೇಶ್ವರಿ ಪಾಲಯ ಮಾಂ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ ಜಯ ಭವಹಾರಿಣಿ ಜಯ ಭವತಾರಿಣಿ ಜಯ ಭವಹಾರಿಣಿ ಜಯ ಭವತಾರಿಣಿ ಜಯ ಜಯದಾಯಿನಿ ಜಯ ಜನನಿ ಜಯ ಜಯದಾಯಿನಿ ಜಯ ಜನನಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ ಅಂಬ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಮಾಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ
ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಜೊರಗೆ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಪರಮೇಶ್ವರ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಅಂಬ ಪರಮೇಶ್ವರ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆನಂದ ರೂಪಿಣಿ ಪಾಲಯ ಆನಂದ ರೂಪಿಣಿ ಪಾಲಯ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆದಿಶಕ್ತಿ ಮಹಾಶಕ್ತಿ ಪರಾಶಕ್ತಿ 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 ದೇವಿದು ಅಂದ ತಕ್ಷಣ ಮನಸ್ಸಿಗೆ ಇನ್ನೂ ಹೋಗೇ ಇಲ್ಲ. ಈ ದಸರಾ ವಿಜಯದಶಮಿಯ ತಾಯಿ ಹೇಗಾರು ಶ್ರುತಿ ಜಾಸ್ತಿ ಹೋಗುತ್ತೆ. ಕಾಳಿ ಪೂಜೆ ಅಲ್ವಾ, ಆದ್ರಿಂದ
ನಾಳೆ ಎಲ್ಲ ಅಂಗಡಿ ಪೂಜೆ ಎಲ್ಲ ಇರುತ್ತೆ. ಸೊ ನಾಳೆ ನನಗೂ ಗೊತ್ತು ನಿಮ್ಮ ಕಷ್ಟ ಏನಂತ. ಸೊ ನಾವು ಇವತ್ತೇ ಕಾಳಿ ಪೂಜೆ ಮಾಡ್ಬಿಡ್ತೀವಿ. ಕಾಳಿ ಪೂಟ ಇಟ್ಟಿಲ್ಲಲ್ಲ ಸ್ವಾಮೀಜಿ, ಇಲ್ಲಿದ್ದಾಳೆ ನೋಡ್ಕೊಳ್ಳಿ ಅಷ್ಟೇ. ಅಲ್ಲಿ ಹೋದಾಗ ನೀನು ಇಬ್ರು ಸೇಮಾ ಅಂತ ಕೇಳ್ಕೊಳ್ಳಿ, ಸೇಮ್ ಟು ಸೇಮ್. काली महेश्वरी पार्वती शंकरी शरणं मे तव चरणयुगं जय जय दुर्गा जय जय माता जय जय दुर्गा जय जय माता जय 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 जननी जगदम्बा जय 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 जननी जगदम्बा जय 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 जगदम्बा काली महेश्वरी पार्वती शंकरी काली महेश्वरी पार्वती शंकरी शरणं मे तव शरणं मे तव शरणं मे तव चरणयुगम् दुर्गे जय जय दुर्गति नाशिनी दुर्गे जय जय काल विनाशिनी काली जय जय दुर्गति नाशिनी दुर्गे जय जय काल विनाशिनी काली जय जय उमा रमा ब्रह्माणी जय जय उमा रमा ब्रह्माणी जय जय राधा सीता रूपिणी जय जय राधा सीता रूपिणी जय जय काली महेश्वरी पार्वती शंकरी काली महेश्वरी पार्वती शंकरी शरणं मे तव चरणयुगम् वीणा पाणी जय जय वाणी वीणा पाणी जय जय वागेश्वरी जगदीश्वरी जय जय वाणी वीणा पाणी जय जय वागेश्वरी जगदीश्वरी जय जय विद्यारूपिणी अम्बे जय जय विद्यारूपिणी अम्बे जय जय विश्व विमोहिनी वरदे जय जय विश्व विमोहिनी वरदे जय जय काली महेश्वरी पार्वती शंकरी काली महेश्वरी काली महेश्वरी पार्वती शंकरी शरणं मे तव शरणं मे तव चरणं मे तव चरणयुगम् ah
ದಿವಾಳಿಯ ಪೂಜೆಯ ಸಂದರ್ಭದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರನ್ನು ನೆನೆಸ್ಕೊಳ್ತಾ ಇರ್ತೀವಿ. ಯಾಕೆಂದರೆ ಅವರ ಒಂದು ಆ ಭಕ್ತಿ ಶ್ರದ್ಧೆ, ಈ ಜಗತ್ತಿಗೆ ದೇವರಿದ್ದಾನೆ ಅಂತ ಬರೀ ಬಾಯಲ್ಲಿ ಹೇಳಿಲ್ಲ, ಅವನನ್ನು ನೀವು ಕಾಣಬಹುದು ಅಂತ ಹೇಳಿಸಿದ ಒಬ್ಬ ಅವತಾರ ಪುರುಷ ಅಂದರೆ ಅವರು. ಬೇರೆಲ್ಲ ನಾನು ನೋಡಿದ್ದೀನಿ ದೇವ್ರನ್ನ. ನೀನು 5 ಜನ್ಮದಲ್ಲಿ 1 kg ಸಾಸಿವೆ ತೊಗೊಂಬ ಅಂತ ತಗೊಬ ಹೊಡೆದಾಕೋ ಪಟ್ ಅಂತ ಕಿತ್ತಾಕ. ನಿಮ್ಮ ಅಂಗಡಿ ಅಲ್ಲ, ಬೇರೆ ಅಂಗಡಿಯಿಂದ ಅಷ್ಟು ಸಾಸಿವೆನೂ ಬಿತ್ತು. ಅಷ್ಟು ಜನ್ಮ ಆದ್ಮೇಲೆ ನೋಡ್ಬೋದು ನಿನಗೆ ಅಂತ ಹೇಳ್ತಾರೆ. ಸೊ ಹಂಗಿರ್ಬೋದು. ಆದರೆ ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾರೆ. ಏನಾದರೂ ಮನಸ್ಸು ಪರಿಶುದ್ಧವಾಗಿ ತನ್ನ ಕೆಲಸ ಕಾರ್ಯದಲ್ಲಿ ಕರ್ತವ್ಯದಲ್ಲಿ ತಾನು ನಿರತನಾಗಿದ್ದಾಗಿಯೂ ಸಹ ಭಗವಂತನ ಜಗನ್ಮಾತೆಯ ಭಗವತಿಯ ದರ್ಶನವನ್ನು ಪಡಿಬೇಕು ಅನ್ನೋ ಉತ್ಸುಕತೆ ಇದ್ದರೆ, ಉತ್ಸಾಹ ಇದ್ದರೆ, ಕಮಿಟ್ಮೆಂಟ್ ಇದ್ದರೆ, ಡೆಡಿಕೇಶನ್ ಇದ್ದರೆ, ಸರೆಂಡರ್ ಇದ್ದರೆ ಹಿ ಕ್ಯಾನ್ ಸಿ ಗಾಡ್. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ರಂತೆ, ಒಬ್ಬರಿಂದ ಒಬ್ಬರು. ಅಲ್ಲೊಬ್ಬ ಕೂತಿದ್ನಂತೆ. ಯಾಕೆ ಕೂತು ದೇವ್ರ ಧ್ಯಾನ ಮಾಡ್ತಾಯಿತ್ತು. ಸರ್ ಇದ್ರಲ್ಲಿ ಒಬ್ಬನು ಅವನು ಧ್ಯಾನ ಕೂತ್ಕೊಂಡಂತೆ, ಧ್ಯಾನ ಮಾಡ್ತಾ ಇದ್ದಾನಂತೆ. ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ ಆ ಕಡೆಯಿಂದ. ಎಲ್ಲೋಗ್ತಿದ್ಯಾ ಅಂತ. ಅವನು ಮಾಮೂಲಿ ವೈಕುಂಠ ನಾರಾಯಣನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಕೇಳಪ್ಪ, ನಾನು ಜಪ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಇನ್ನೆಷ್ಟು ದಿವಸ ನಾನು ಧ್ಯಾನ ಮಾಡಬೇಕು ಅಂತ ಕೇಳು. ಆಯ್ತಪ್ಪ. ಅವನು ಅಷ್ಟೇ ಮಾಡ್ತಿರ್ಲಿಲ್ಲ. ಈ ಉತ್ತರ ಭಾರತದಲ್ಲಿ ಅದೊಂದು ಪದ್ಧತಿ ಇದೆ, ನಮಸ್ಕಾರ ಮಾಡೋದು. ಒಂದು ಕಲ್ಲಿನ ಆಸನದ ಮೇಲೆ ನಮಸ್ಕಾರ ಮಾಡೋದು. ಅವನು ಎಷ್ಟರ ಮಟ್ಟಿಗೆ ನಮಸ್ಕಾರ ಮಾಡಿದಂದರೆ ಕಾಲು ಇಟ್ಟಿದ್ದೆಲ್ಲ ಹಳ್ಳ ಆಗಿಬಿಟ್ಟಿದೆಯಂತೆ, ಮಂಡಿ ಇಟ್ಟಿದ್ದೆಲ್ಲ ಹಳ್ಳ ಆಗ್ತಿದೆಯಂತೆ, ತಲೆ ಇಟ್ಟಿದ್ದೆಲ್ಲ ಹಳ್ಳ ಆಗಿಬಿಟ್ಟಿತ್ತಂತೆ. ನಾವು ಕೂತು ಊಟ ಮಾಡಿದ್ರೂ ಹಳ್ಳ ಆಗಲ್ಲ, ಅದು ಬೇರೆ ವಿಚಾರ. ಸೊ ಇಷ್ಟು ಹಳ್ಳ ಆಗಿದೆಯಲ್ಲ, ಅವನು ನೋಡಿದಂತೆ ನಾರದ. ಏನಯ್ಯ ಅಂದರೆ, ನಂದು ಒಂದು ಸಾಧನೆ ಇದು. ಬೆಳಗ್ಗೆ ಸೂರ್ಯ ಹುಟ್ಟಿದಾಗ್ಲಿಂದ ಸೂರ್ಯ ಮುಳುಗೋವರೆಗೂ ನಾವು ನಮಸ್ಕಾರ ಮಾಡ್ತೀವಿ ಪರಮಾತ್ಮನ ಮೇಲೆ. ಅಬ್ಬಬ್ಬಬ್ಬ, ನಿಂಗೆ ಆರ್ಥರೈಟಿಸು ಅದು ಇದು ಏನೂ ಇಲ್ವಾ? ಬೆನ್ನೋವು, ಮೊಣಕಾಲು ನೋವು, ಕೈ ನೋವು, ಕಾಲು ನೋವು, ತಲೆನೋವು, ಅಲರ್ಜಿ, ಯಾವ ಜೀನೂ ಇಲ್ಲ. ಬಹಳ ಸಂತೋಷವಾಯ್ತೈತೆ ನಾರದನಿಗೆ. ಇವನು ಕಲ್ಲು ಸಮದೋಗ್ಬಿಟ್ಟಿದೆಯಲ್ಲ, ಕಲ್ಲು. ಹೌದು ಸ್ವಾಮಿ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಮಾಡ್ತೇನೆ ನನಗೆ ಗೊತ್ತಿಲ್ಲ. ವೆರಿ ಗುಡ್. ಒಂದೇ ಒಂದು ನನಗೆ ಯಾವಾಗ ದರ್ಶನ ಕೊಡ್ತಾನೆ ಕೇಳಿಬಿಡು. ಆಯಿತು. ಮುಂದಕ್ಕೆ ಹೋದ. ಅಲ್ಲೊಬ್ಬ ಧ್ಯಾನ ಮಾಡ್ತಾ ಕೂತಿದ್ದೆ. ಅದೇ ಇದೆಲ್ಲ ಇಟ್ಕೊಂಡು ಮಂತ್ರದಂಡ ಇಟ್ಕೊಂಡು ಧ್ಯಾನ. ಒಂದು ನಿಮಿಷ ಇರು, ಎಲ್ಲಿ ಹೋಗ್ತಿದ್ದಿ? ಅದೇ ಶ್ರೀಮನ್ನಾರಾಯಣ. ಒಂದು ನಿಮಿಷ ಇರು, ಅವನು ಕೇಳು. ಏನೋ ಕೇಳಿಬಿಟ್ಟು ಯಾವಾಗ ನನಗೆ ಸಾಕ್ಷಾತ್ಕಾರ ಆಗುತ್ತೆ ಕೇಳ್ಕೊಂಬ. ವಾಪಸ್ ಬಂದಂತೆ ಸ್ವಲ್ಪ ದಿವಸ ಆದಮೇಲೆ ಆ ಮೊದಲನೇವನು ಈ ಮಂತ್ರದಂಡ ಇಟ್ಕೊಂಡು ಮಾಡ್ತಿದ್ನಲ್ಲ, ಈ ಕೆಲವರು ಧ್ಯಾನ ಕೂತ್ಕೊಳ್ಳುವಾಗ ಶಬ್ದಕ್ಕೆ, ಅವ್ರು ಕೂತ್ಕೊಳ್ಳೋಕ್ಕಿಂತ ಶಬ್ದಗಳೇ ಜಾಸ್ತಿ. ಆ ದಂಡ ಇಡೋದು, ಇದನ್ನಿಡೋದು, ಪಾತ್ರೆ ಇಡೋದು, ಅದೆತ್ತಿಡೋದು, ಆಸನ ಹಾಕೋದು, ಆ ಮಂತ್ರಗಳು ಜೋರು ಮಂತ್ರ ಆಡೋದು. ಅವ್ರಿಗೆ ಧ್ಯಾನ ಮಾಡ್ತಿದ್ದೆ, ಎಲ್ರಿಗೂ ಗೊತ್ತಾಗಲಿ ಅಂತ ಪಾಪ. ಅವನು ಕೇಳಿದ್ನಂತೆ, ಏನಪ್ಪ ಅಂತ. ಅವ್ನು ನೋಡ್ಬಿಟ್ಟು ಹೇಳಿದಂತೆ, ಇನ್ನೊಂದು 10-15 ಜನ್ಮ ಆಗಬೇಕು ನೀನು. 10-15 ಜನ್ಮನ? ಅಯ್ಯೋ, ಅಲ್ಲಿವರ್ಗ ಬೇಡ ಬಿಡು, ಆವಾಗಲೇ ಮಾಡ್ಕೋತೀವಿ, ಬಿಟ್ಬಿಡು. ಇವನ ಹತ್ರ ಬಂದಂತೆ. ಕೇಳಿದ್ಯಾ ಶ್ರೀಮನ್ನಾರಾಯಣನ್? ಕೇಳಿದೆ. ಏನು ಏನಂದ ಅವನು? ಹೆಂಗೆ ಹೇಳೋದು ನಿಂಗೆ? ಏನಂದ ಹೇಳು. ಏನಪ್ಪ, ಕಲ್ಲೆಲ್ಲ ಸಮದು ಹೋಗ್ಬಿಟ್ಟಿದ್ದಷ್ಟು ಮಾಡಿದ್ದೆ ನಮಸ್ಕಾರ ಅಂತ ಹೇಳಿದೆ. ತಲೆ ಅಲ್ಲಿ ಗುರ್ತು ಬಂದಿದೆ ಅಂತ ಹೇಳಿದೆ. ಮಂಡಿಯಲ್ಲಿ ಒತ್ತಿ ಗುರ್ತು ಬಂದಿದೆ ಅಂತ ಹೇಳಿದೆ. ಅದೂ ಸಮದೋಗಿದೆ ಎಂದೆ. ಏನಂದ? ಆ ಎದುರುಗಡೆ ನೋಡಿದ್ಯಾ? ಏನದು? ಅದು ಹುಣಸೆ ಮರದ ತೋಪದು. ಆ ಹುಣಸೆ ಮರದ ತೋಪಲ್ಲಿರುವಂತಹ ಹುಣಸೆ ಮರಗಳ ಎಲೆಗಳು ಎಷ್ಟಿದೆಯೋ ಅಷ್ಟು ಜನ್ಮ ಎತ್ತಬೇಕಂತೆ. ಎಲ್ಲಿ TPS ಲೆಕ್ಕ ಹಾಕೋ. ಒಂದು ಮರದ್ದಲ್ಲ, ಹುಣಸೆ
ಆ ಒಂದು ಆ ತೋಟದಲ್ಲಿ ಎಷ್ಟು ಮರಗಳಿದೆಯೋ ಅಷ್ಟು ಎಲೆಗಳ ಜನ್ಮವನ್ನು ನೀನು ಎತ್ತಿದ್ರೆ ನಿಂಗೆ ಸಾಕ್ಷಾತ್ಕಾರ ಆಗುತ್ತೆ ಅನ್ನಂತೆ. ಇವನು ತಕ 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 ಕುಣಿಯಕ್ಕೆ ಶುರು ಮಾಡ್ದಂತೆ. ಲೇ ಇನ್ನ ನಿಮ್ಮ ಅನ್ಸಿದ್ ಬಂದ ನಾನು ಹೇಳಿದ್ ನಿಂಗೆ ಅರ್ಥ ಎಲ್ಲ ಆಯ್ತು ಬಿಡಪ್ಪ. ಈ ಹುಣಸೆ ತೋಪ ಯಾಕೆ, ಈ ಊರಲ್ಲಿರೋ ಹುಣಸೆ ತೋಪದಲ್ಲಿರೋ ಮರದ ಎಲೆಗಳಷ್ಟು ಜನ್ಮ ಎತ್ತೀನಿ. ನಂಗೆ ಏನು ಸಂತೋಷ ಆಯ್ತಂದ್ರೆ ಏನಾಯ್ತು, ಅವ್ನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಗೊತ್ತಾಯ್ತಲ್ಲ, ಅವ್ನಿಗೆ ಗೊತ್ತಾಯ್ತಲ್ಲ ನಾನು ನಮಸ್ಕಾರ ಸಾಕು ಅಂದಂತೆ. ತಕ್ಷಣ ನಾರಾಯಣ ಅವನಿಗೆ ಪ್ರತ್ಯಕ್ಷನಾಗಿ ದರ್ಶನವನ್ನು ಇತ್ತಂತೆ. ಈಗ ನೀವು ಲೆಕ್ಕ ಹಾಕೊಳ್ಳಿ ಯಾರ್ಯಾರು ಎಷ್ಟೆಷ್ಟು ಏನೇನಂತ. ನಾನು ಬರೋದಿಲ್ಲ, ಪರ್ಸನಲ್ ಲೆಕ್ಕಕ್ಕೆ ನಾವು ಬರೋದಿಲ್ಲ ಯಾವಾಗಲೂ. ಕಂಪ್ಯೂಟ್ರ್ಗಳಿದೆ, ಇದೆಲ್ಲ ಇದೆ, ಲೆಕ್ಕ ಹಾಕೊಳ್ಳಿ. ಅಂದರೆ ಪರಮಾತ್ಮ ನೋಡೋದು ನೀವೇನು ಮಾಡಿದ್ರಿ ಎಷ್ಟು ಮಾಡಿದ್ರಿಲ್ಲ ಹೃದಯ ಎಲ್ಲ ನೋಡ್ತಾನೆ. ಅದು ಶ್ರೀರಾಮಕೃಷ್ಣ ತೋರಿಸ್ಕೊಡ್ತಾರೆ. ಇದು ನೀವು ಹಾಡಿ, ಒಂದೊಂದೇ ಲೈನ್ ಹೇಳ್ತೀನಿ, ಹಾಡಿ. 23 মহাকালে কোলে এসে গৌরী হলো মহাকালী, মহাকালে কোলে এসে গৌরী হলো মহাকালী, মহাকালে কোলে এসে গৌরী হলো মহাকালী। শ্মশান চিতার ভস্ম মেকে, শ্মশান ভস্ম মেকে, শ্মশান চিতার ভস্ম মেকে, তার ভস্ম মেকে ম্লান হলো মার রূপের ডালি, মহাকালে কোলে এসে গৌরী হলো মহাকালী, মহাকালে কোলে এসে। তব মাগে রূপী হারা, রূপকে হারা সেজে ছড়িয়ে আছে চুমরায়, তবু রূপকে হারা সেজে ছড়িয়ে আছে চন্দ্র তারা, মায়ের রূপের আরতি হই, আরতি হই, মায়ের রূপের আরতি হই, আরতি হই। নিত্য সূর্য প্রদীপ জ্বালি, মহাকালে কোলে গৌরী হলো মহাকালী, মহাকালে কোলে এসে। উমা হলো ভৈরবী হায়, ভৈরবী হায়, উমা হলো ভৈরবী হায়, ভৈরবী হায়। বরণ করে ভৈরবে রে, ভৈরবে শিবে শিরে
ಬೇರೆ ಶಾನೆ ಶಾನೆ ಬೇರೆ ಅನ್ನದೀತೆ ತ್ರಿಜಗತೆ ಅನ್ನದೀತೆ ತ್ರಿಜಗತೆ ಅನ್ನದೀತೆ ತ್ರಿಜಗತೆ अन्नदामोर बेड़ाय पोते अन्नदी अन्नदामोर बेड़ाय पोते भिक्षु शिवे अनुरागे अनुरागे भिक्षु शिवे अनुरागे अनुरागे भिक्षा मांगे राजदुला ले महाकाले बोले श्री गौरी बोलो महाकाले महाकाले बोले श्री गौरी बोलो महाकाली महाकाले बोले श्री ಇಲ್ಲೇನು ಹೇಳ್ತಾನೆ ನೋಡಿ, ಮಹಾಕಾಳನ ಕೋಲೆ ಅಂದರೆ ಮಡಿಲು. ಆ ಮಡಿಲಿಗೆ ಬಂದ ಗೌರಿ ಮಹಾಕಾಳಿ ಆಗ್ಬಿಟ್ಲಂತೆ. ಗೌರಮ್ಮ ಅಂದರೆ ಭಾಳ ಗೌರಮ್ಮ ಅಲ್ಲ, ಗೌರಮ್ಮ ಗೌರಮ್ಮ ತಲೆ ಎತ್ತದೆ ಗೌರಮ್ಮ, ಏನೋ ಗೌರಮ್ಮ ಇದ್ದಂಗಿದೆಯಾ ಅಂತಾರಲ್ಲ, ಆ ಗೌರಮ್ಮ ಶಿವನ ಆ ಮಡಿಲಿಗೆ ಬಂದ ತಕ್ಷಣ, ಅವಳು ಶಿವನ ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ಶಿ ಬಿಕೇಮ್ ಏನಾದ್ಲು, ಮಹಾಕಾಳಿ ಆದ್ಲು. ಮಹಾಕಾಳನ ಹತ್ರ ಬಂದವಳು ಮಹಾಕಾಳಿ ಆದ್ಲು. ಆಮೇಲೆ ಏನಾಯ್ತು, ಇದು ಅದು ಇದು 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 ಏನೇನೋ ಇದೆಯಲ್ಲ, ಅದು ಯಾವುದೂ ಇಲ್ಲ. ಏನಿದೆ, ಸ್ಮಶಾನ ಚೀತಾರ್ ಭಸ್ಮ ಮೇಕೆ. ಶಿವನ ಜೊತೆ ಇದ್ಲಲ್ಲ, ಏನು ಮಾಡೋಕ್ಕಾಗಲ್ಲ. ಅವನೇನು ಬಳಕಣ್ಣ, ಇವಳು ಅದೇ ಬಳಕೋಬೇಕು. ಸೊ ಬೂದಿ ಸ್ಮಶಾನದ ಆ ಭಸ್ಮವನ್ನು ಮ್ಲಾನ್ ಹುಲೋಮಾರ್ ರೂಪೇರ್ ಡಾಲಿ ಅದನ್ನು ಹಾಕೊಂಡ್ರು. ಅವಳ ರೂಪ ಇಮ್ಮಡಿ ಮುಮ್ಮಡಿ ಆಗೋಯ್ತು. ಅದಕ್ಕೆ ಮಹಾತ್ ಕಾಳಿ ಅಂತ ಹೇಳ್ತಾರೆ. ಅದೊಂದು ಪದ ಹೇಳ್ತಾನವನು, ಉಮಾ ಹೋಲು ಭೈರವಿ ಹಾಯ್. ಉಮಾ ಭೈರವಿ ಆಗ್ಬಿಟ್ಲು. ಈ ರೀತಿ ಭಿಕ್ಷು ಶಿವೇರ್ ಅನುರಾಗೆ. ಯಾರತ್ರ ಭಿಕ್ಷೆಗೆ ಬರ್ತಾನೆ, ಅನ್ನಪೂರ್ಣೇಶ್ವರಿ ಹತ್ರ ಅವಳ ಹತ್ರ ಬರ್ತಾನೆ. ಬಂದು ಭಿಕ್ಷ ಮಾಂಗೆ ರಾಜದುಲಾಲಿ, ಅಂಥ ಪರಮೇಶ್ವರ ಭಿಕ್ಷೆಯನ್ನು ತೆಗೆದುಕೊಳ್ತಾನೆ. ಇದು ದೇವಿಯ ಭಾಳ ವಿಶೇಷವಾದ ಹಾಡು, ಭಾಳ ಫೇಮಸ್ ಹಾಡಿದ್ದು. ಈಗ ನಿಮಗೆ ಒಂದು ಹೊಸ ಹಾಡು ಹೇಳ್ಕೊಡ್ತೀನಿ. ಒಂಚೂರು ಚುಟ್ಕ ಹೇಳ್ಕೊಡ್ತೀನಿ, ಉಳಿದದ್ದೆಲ್ಲ ನಾನು ಹಾಡ್ತೀನಿ. ನೀವು ಆ ಚರಣ ಮಾತ್ರ ಹೇಳ್ಕೊಂಡು ಹೋಗಿ, ಆಮೇಲೆ ಬೇರೆದು ಹೇಳ್ಕೊಡ್ತೀನಿ. ಅದ್ರ ಜೊತೆ ಇನ್ನೇನು ಹೇಳ್ಕೊಡ್ತೀನಿ ಅಂದರೆ, ಈ ಹಾಡಿನ ಹಿನ್ನೆಲೆಯನ್ನು ಹೇಳ್ಕೊಡ್ತೀನಿ. ನವವಿಧ ಭಕ್ತಿನಲ್ಲಿ ಇಲ್ಲಿ ಬರುತ್ತೆ. ಈ ಹಾಡಲ್ಲಿ ನವವಿಧ ಭಕ್ತಿಯಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಒಂದೊಂದಾಗಿ. ಇವತ್ತು ದೇವಿಯ ಬಗ್ಗೆ ಹೇಳಿಬಿಟ್ಟು ಇದನ್ನು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಇದು अच्युतं केशवं कृष्णदामोदरं रामनारायणं जानकीवल्लभं. ಈ ಹಾಡಿನ ಹಿನ್ನೆಲೆ ಹೇಳ್ಬಿಡ್ತೀನಿ.
ನಮ್ಮ ಭಾರತದಲ್ಲಿ ಸಂಸ್ಕೃತದ ಮೂಲ ಮುಖ್ಯವಾದ ಎಲ್ಲ ಶ್ಲೋಕಗಳನ್ನು, ಎಲ್ಲ ಸ್ತುತಿಗಳನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕಾಣಿಸಿದ್ದಾರೆ. ಅವರು ಒರಿಜಿನಲ್ ಆಗಿ ಸಂಸ್ಕೃತದಲ್ಲಿ ಬರೆದಿರೋದು ಏನು ಅಂದರೆ, ಅದನ್ನು ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ಅಚ್ಯುತ ಅಷ್ಟಕ ಅಂತ ಇದೆ, ಅಚ್ಯುತ ಅಷ್ಟಕ ಅಂತಿದೆ. ಶಂಕರ ಭಗವತ್ಪಾದಾಚಾರ್ಯರು ಬರೆದಿರುವಂಥ ಅಚ್ಯುತ ಅಷ್ಟಕ. ಅದರಲ್ಲಿ ಏನು ಪದ ಬರುತ್ತೆ ನೋಡಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ. ಒರಿಜಿನಲ್ ಅದು. ಆಮೇಲೆ ನೆಕ್ಸ್ಟ್ ಬರುತ್ತೆ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಅಂತೆಲ್ಲ ಬರುತ್ತೆ. ಅಚ್ಯುತಾಷ್ಟಕ ಹೇಳ್ಕೊಡ್ತೀನಿ ನಿಮಗೆ, ನೀವು ಬರಬೇಕಷ್ಟೇ. ನೀವು ಯಾಕೆ ಸ್ವಾಮೀಜಿ ಮಾತಾಡ್ತೀರಂದ್ರೆ, ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ವೀಕ್ ಇದನ್ನು ಹೇಳ್ಕೊಳ್ಳೋಣ, ನೆಕ್ಸ್ಟ್ ವೀಕ್ ಅದನ್ನು ಹೇಳ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ನಾನು ವಿಜಯಪುರಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಇದು ಜೈಪುರಕ್ಕೆ ಹೋಗಿ ಬರ್ತೀನಿ, ವಿಜಯಪುರಕ್ಕೆ ಹೋಗಿ ಬರ್ತೀನಿ. ಯಾರಿಗಾನ ಮಾತಾಡಿದ್ರೆ ನಾನು ವಿಯೆಟ್ನಾಮ್ಗೆ ಹೋಗಿ ಬರ್ತೀನಿ ಅಂತ ಗಾಬರಿ ಆಗಿ ಹೋಗುತ್ತೆ ನನಗೆ. ಅಂದರೆ ನನ್ನ ಚಾನಲ್ ಬೇರೆ, ಅವ್ರ ಚಾನಲ್ ಬೇರೆ ಅಂತ. ಅದು ಹೋಗಬಾರ್ದು ಅಂತ ಹೇಳ್ತಿಲ್ಲ, ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದೆ. ಇರಲಿ, ಇದನ್ನು ಇಟ್ಕೊಳ್ಳಿ. ಈಗ ಹಿಂದಿನಲ್ಲಿ ಈ ಹಾಡಿಗೆ ಇಲ್ಲಿ ಮೇಡಮ್ ಕೂತಿದ್ದಾರೆ, ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಅವ್ರ ಜೊತೆ ಮಾತಾಡಿ. कौन कहते हैं भगवान आते नहीं, तुम मीरा के जैसे बुलाते नहीं. ಏನ್ ಹಾಡ್ರಿ, ಏನ್ ಹಾಡ್ರಿ ಇದು, ಏನ್ ಹಾಡ್ರಿ ಇದು ನೋಡಿ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ವೆರಿ ಗುಡ್. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಕೌನ್ कहते हैं भगवान आते नहीं, तुम मीरा के जैसे बुलाते नहीं. कौन कहता है, ಯಾರು ಹೇಳ್ತಾ ಇದ್ದಾರೆ ಭಗವಂತ ಬರೋದಿಲ್ಲ, ಪರಮಾತ್ಮ ಬರೋದಿಲ್ಲ ಅಂತ? ನೀನು ಭಗವಾನ್ ಆತಿ ನಹಿ, ಯಾಕೆ ಬರೋದಿಲ್ಲ ಅಂತ ಯಾಕೆ ಹೇಳ್ತೀಯ? ತುಮ್, ನೀನು ಮೀರಾ ಕೆ ಜೈಸೆ ಬುಲಾತೆ ನಹಿ, ಮೀರಂತರ ಕರ್ದಿ ಅವನಿಗೆ. ಕರಿಯಕ್ಕೆ ಕೂತ್ಕೋತೀನಿ ಸ್ವಾಮೀಜಿ, ಸೊಪ್ಪಿನವಳು ಬರ್ತಾಳೆ, ಹಾಲಿನವಳು ಬರ್ತಾಳೆ, ಪೇಪರ್ನವನು ಬರ್ತಾನೆ, ಏನು ಮಾಡ್ತೀರ ಸ್ವಾಮೀಜಿ ಅಂತ ಹೇಳಬೇಡಿ. ಮನಸ್ಸು ಮೀರಾ ಏನು ಹೇಳ್ತಾಳೆ, ಮೀರಾ ಏನು ಹೇಳ್ತಾರೆ, ಪಗ ಘುಂಗುರು ಬಾಂಧಕರ ನಾಚೀರೆ ಮೇರತೋ ಗಿರಿಧರ ಗೋಪಾಲ ದೂಸರಾ ನ ಕೋಯಿ, ದೂಸರಾ ನ ಕೋ, ಇಲ್ಲ ಇಲ್ಲ ಒಬ್ಬನೇ ಗೋಪಾಲ ಹಂಗೆ ಹೇಳ್ತೀರಾ, ಆಗ ಬರ್ತಾನವನು ಅಂತ. ಇನ್ನೊಂದು ಹೇಳ್ತಾನೆ ನೋಡಿ. कौन कहते हैं भगवान खाते नहीं, कौन कहते हैं भगवान खाते नहीं, वीर शबरी के जैसे खिलाते नहीं. ಯಾರು ಹೇಳಿದ್ದು ದೇವ್ರು ಊಟ ಮಾಡಲ್ಲ ಅಂತ? ಯಾರು ಹೇಳಿದ್ದು? ಯಾರು ದೇವ್ರು ನನ್ನ ಹತ್ರ ಏನೂ ತಗೊಳ್ಳಲ್ಲ ಅಂತ ಹೇಳಿದ್ದು? ಯಾಕೆ ಅಂದ್ರೆ ವೀರ್ ಶಬರಿ ಕೆ ಜೈಸೆ ಖಿಲಾತೆ. ಶಬರಿ ತರ ನೀ ಹಣ್ಣು ಇಟ್ಬಿಟ್ಟು ಕಾಯ್ಕೊಂಡಿರ್ತೀಯಾ? 18 ವರ್ಷದಿಂದ 80 ವರ್ಷಗಳು ಕಾಯ್ಕೊಂಡಿದ್ಲವಳು, ಅದಕ್ಕೆ ತಗೊಂಬಂದ. ಅದಕ್ಕೆ ಹೇಳ್ತಾಳೆ, ಕೌನ್ ಕೆಹತೆ ಹೈ ಭಗವಾನ್ ಖಾತೆ ನಹಿ, ವೀರ್ ಶಬರಿ ಕೆ ಜೈಸೆ ಖಿಲಾತೆ ನಹಿ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ನೋಡ್ಕೊಳ್ಳಿ,
भगवान सोते नहीं, माँ यशोदा के जैसे सुलाते नहीं. ಯಾರೇ ಹೇಳಿದ್ದು? ದೇವ್ರು ಮಲ್ಕೊಳ್ಳೋಣ ಅಂತ ಯಾರೇ ಹೇಳಿದ್ದು? ಸುಮ್ಮನೆ ಶಯನಾಗ್ರಹ ಆಗ್ರಹ ಈಗ್ರಹ ಅಂತ ಡ್ಯಾನ್ಸ್ ಮಾಡ್ತಿರ್ತೀರಾ. ಯಾರು ಹೇಳಿದ್ದು ಅವನು ಮಲಗಲ್ಲ ಅಂತ? ಮಲಗ್ತಾನೆ. ಹೇಗೆ? ಮಾ ಯಶೋದಾ ಕೆ ಜೈಸೆ ಮಾ ಯಶೋದಾ ಕೆ ಜೈಸೆ ಸುಲಾತೆ ನಹಿ. ಯಶೋಧ ಹೇಗೆ ಮಲಗಿಸ್ತಿದ್ಲು ಕೃಷ್ಣನ್ನ, ಹಂಗೆ ಮಲಗಿಸಿ ಮಲ್ಕೊಳ್ತಾರೆ ದೇವರು. ದೊಡ್ಡವರೇ ಮಲ್ಕೊಳ್ಳಲ್ಲ, ಏನು ಕೃಷ್ಣ ಏನು ಮಲ್ಕೊಳ್ಳೋದಲ್ಲ. ಹೇಳಿದೆ ನನಗೆ. ಸುಮ್ಮನೆ ಹೇಳಿದೆ. ಇನ್ನೊಂದು ಹೇಳ್ತು ನೋಡಿ. नाम जपते चलो काम करते चलो, नाम जपते चलो काम करते चलो, हर समय कृष्ण का ध्यान करते चलो, नाम करते चलो नाम जपते चलो काम करते चलो, हर समय कृष्ण का ध्यान करते चलो, अच्युतम केशवम दामोदरम राम नारायणम जान. जोराಗಿ ಹೇಳಿ. अच्युतम केशवम कृष्ण दामोदरम राम नारायणम. कौन कहते हैं भगवान नाचते नहीं, कौन कहते हैं भगवान नाचते नहीं, गोपियों की तरह तुम नचाते नहीं, कौन कहते हैं. ಯಾರು ಹೇಳಿದ್ದು ಕೃಷ್ಣ ಡ್ಯಾನ್ಸ್ ಮಾಡಲ್ಲ ಅಂತ? ಯಾರು ಹೇಳಿದ್ದು ಹೇಳಿ? ಕೃಷ್ಣ ಡ್ಯಾನ್ಸ್ ಮಾಡ್ತಾನೆ. ಹೆಂಗೆ? ಗೋಪಿಕಾ ಸ್ತ್ರೀಯರು ನೃತ್ಯ ಮಾಡ್ದಂಗೆ ಮಾಡಿದ್ರೆ ಮಾತ್ರ ಮಾಡ್ತಾನೆ. ನೀವು ಬೇರೆ ಬೇರೆ ನೃತ್ಯ ಮಾಡಿದ್ರೆ ನಾನೇನು ಹೇಳಲಿ? ನಂಗೆ ಗೊತ್ತಿಲ್ಲ ಅಲ್ಲ, ಸುಮ್ಮನೆ ಹೇಳಿದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿದ್ದು. ಅವಳು ಬಂದ್ಬಿಡ್ತಿದ್ದೇನೆ ಹೇಳಿದ್ರೆ. ಕೌನ್ ಕೆಹತೆ ಹೇ ಭಗವಾನ್ ನಾಚ್ತೆ ನಹಿ, ಗೋಪಿಯೋಂ ಕಿ ತರಹ ತುಮ್ ನಚಾತೆ ನಹಿ. ಗೋಪಿಯವರ ಥರ, ಗೋಪಿಯರ ಜೀವನ ಗೊತ್ತಲ್ಲ. ಕೃಷ್ಣನಿಗೆ 16,000 ಹಾಗೆ ಋಷಿಗಳವರೆಲ್ಲ. ಕೃಷ್ಣ ಒಬ್ಬನೇ ಬರ್ತಾನೆ ದ್ವಾಪರ ಯುಗದಲ್ಲಿ ಅಂತ ಕೃಷ್ಣನ ಜೊತೆಗೆ ಬಂದಿದ್ದ ಗೋಪಿಯರವರೆಲ್ಲ. ಅವ್ರು ಹೇಳ್ತಾರೆ, ನಾನು ಒಬ್ಬನೇ ಗಂಡಸನ್ನು ನೋಡಿದ್ದು ಅಂತ ಹೇಳ್ತಾರೆ. ಯಾರಂದ್ರೆ ಕೃಷ್ಣ. ಇನ್ಯಾರು ಹೊಸ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕೃಷ್ಣ ಮಥುರೆಗೆ ಹೋಗಿ ಬರ್ತಾನೆ ವಾಪಸ್ಸು. ಬಂದು ಇದೇನು ಹೀಗಿದೆ ಮಾತಾಡ್ತಾನೆ. ಇಲ್ಲಪ್ಪ ಆ ಕೃಷ್ಣನ ಮುಖ ತೋರಿಸಲ್ಲ ಅಂತ. ಇಲ್ಲ, ಆ ಕೃಷ್ಣನೇ ಬಂದಿರೋದು ಅಂತ ಹೇಳ್ತಾರೆ. ಅಂಥ ಪ್ರೀತಿ. ಆ ಗೋಪಿಕಾಸ್ತ್ರೀಯರು ನೃತ್ಯ ಮಾಡ್ದಂಗೆ ಮಾಡಿ ಬರ್ತಾನೆ ಕೃಷ್ಣ. ಉಳಿದು ಹೇಳಲ್ಲ. ಇಲ್ಲಿ ನೋಡಿ. ನಾಮ ಜಪತೆ ಚಲೋ काम करते चलो, नाम जपते चलो काम करते चलो, हर समय कृष्ण का ध्यान करते चलो. ಇಲ್ಲ ಸ್ವಾಮೀಜಿ, ವಿಪರೀತ ಕೆಲಸ ಸ್ವಾಮೀಜಿ. ಅಯ್ಯೋ, ಬೆಳಗಿಂದ ಸಂಜೆವರೆಗೂ ಕೆಲಸ. ನಾಮ ಜಪತೆ ಚಲೋ काम करते चलो, हर समय कृष्ण का ಧ್ಯಾನ ಕರತೆ ಚಲೋ. ಮಾಡ, ಯಾರು ಬೇಡ ಅಂತಾರೆ. ನಿಂಗೆ ಹೃದಯ ಹೇಳುತ್ತಾ ಬಡಿತೀನಿ 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 ಬಡ್ತಾ ಇರ್ತದೆ. ಆ ಹೆಸರು ಹೋಗ್ತಾ ಇರಬೇಕು. ನಾಮ ಸಂಕೀರ್ತನೆ, ನಾಮ ಜಪ ಅನ್ನೋದು. ಈಗ ಹೇಳ್ತಾನೆ ನೋಡಿ, ಭಾಳ ಚೆನ್ನಾಗಿ. ಯಾದ್ ಆಯೇಗಿ ಉನ್ಕೋ ಕಭಿ ಕನ, ಯಾದ್ ಆಯೇಗಿ ಉನ್ಕೋ ಕಭಿ ನಾ ಕಭಿ, कृष्ण दर्शन को देंगे कभी ना कभी. याद करते रहो, ಯಾವಾಗಲೂ ಜ್ಞಾಪಿಸ್ಕೋತಾ ಇರೋವನ್ನ. ಉನ್ಕೋ, ಕೃಷ್ಣನ್ನ, ಕಭಿ ನಾ ಕಭಿ, ಯಾವಾಗಾರು ಜ್ಞಾಪಿಸ್ಕೋತಾ ಇರೋ. ಈಗ ದುಡ್ಡು ಎಣಿಸ್ತಾ ಇರುವಾಗಲೂ ಕೃಷ್ಣ ಕೃಷ್ಣ ಅಂದರೆ ನಾನಲ್ಲ, ಅಲ್ಲಿ ಕೃಷ್ಣನ
ಎಣಿಸ್ಬಿಟ್ಟು ಕೊಡು ಅಂದರೆ ಎಲ್ಲಿ ಹೋಗ್ತಾನೆ ಪಾಪ. ಅಂದರೆ ಸುಮ್ಮನೆ ಉದಾಹರಣೆ ಕೊಟ್ಟೆ. ನಾನು ಎಣಿಸ್ತಾ ಇರೋದು ಮಧ್ಯೆ ಕೃಷ್ಣ 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 ಗೊತ್ತೇ ಆಗಲ್ಲ. ಎಣಿಸೋದಾಯ್ತು, ಲೆಕ್ಕ ಆಗಾಯ್ತು. ಯಾಕೆಂದ್ರೆ ನಾಮ ಜಪತೆ ಚಲೋ काम करते चलो, हर समय कृष्ण का ध्यान करते चलो. अच्युतम केशवम कृष्ण दामोदरम नारायणम जानकी वल्लभम. अच्युतम केशवम कृष्ण दामोदरम राम नारायणम जानकी वल्लभम. अच्युतम केशवम कृष्ण दामोदरम राम नारायणम जानकी वल्लभम. अच्युतम केशवम राम नारायणम कृष्ण दामोदरम वासुदेवम हरिम श्रीधरम माधवम गोपिका वल्लभम जानकी नायकम रामचंद्रम भजे. ಲಾಸ್ಟ್ ಲೈನ್ 4 ಲೈನ್ ಹೇಳಿದ್ದು ಒರಿಜಿನಲ್ ಅಚ್ಯುತಾಷ್ಟಕ, ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಬರೆದಿದ್ದು. ಆದರೆ ಇದು ಮಹಾನ್ ವ್ಯಕ್ತಿ ಹಿಂದಿಗೆ ಹಾಕಿ ಈಗಿನ ನಮ್ಮ ಮನಸ್ಸಿಗೆ ನಾಟೋ ಥರ ಬರೆದಿದ್ದಾನೆ. ಕೌನ್ ಕೆಹತೆ ಹೇ ಭಗವಾನ್ ನಾಚ್ತೆ ನಹಿ ಗೋಪಿಯೋ ಕಿ ತರ ತುಮ್ ನಚಾತೆ ನಹಿ. ಏನ್ರಿ ಅರ್ಥ? ಏನು ಅರ್ಥ ಇದು? ಇವತ್ತು ನೀವು ಧನ್ಯರು. ನಾಳೆ ಕಾಳಿಯ ಪೂಜೆ ಹಿಂದಿನ ದಿವಸ ಇದನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಬೇಗನೆ ಫಾಸ್ಟಾಗಿ ನಾನು ತಾಯಿ ದುರ್ಗೆಯ, ತಾಯಿ ಕಾಳಿ ಬಗ್ಗೆ 1-2 ಮಾತು ಹೇಳಿಬಿಡ್ತೀನಿ. ಈ ಕಾಳಿಯ ವಿಚಾರದಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಋಗ್ವೇದದ ದೇವಿ ಸೂಕ್ತದಿಂದ ಹೇಳಿದೆ. ನಾನು ನಿಮ್ಗೆ ಮೊದಲೇ ಹೇಳಿದೆ, ಅಹಂ ರುದ್ರೇ ಬಿರ್ವಶಿವಿಶ್ಚರಾಮ, ಅದನ್ನು ಹೇಳಿದೆ. ಅದನ್ನು ಮತ್ತೆ ಹೇಳಲ್ಲ, ಅರ್ಥ ಹೇಳ್ತೀನಿ. ರುದ್ರರು, ವಸುಗಳು, ಆದಿತ್ಯರು ಮತ್ತು ವಿಶ್ವದೇವತೆಗಳು ಇವರೊಡನೆ ನಾನು ಸಂಚರಿಸುತ್ತೇನೆ. ದೇವಿ ಹೇಳೋ ಮಾತಿದು. ಇವರೆಲ್ಲರ ಜೊತೆ ನಾನು ಸಂಚರಿಸ್ತೇನೆ. ನಾನು ಮಿತ್ರ, ನಾನು ವರುಣ, ನಾನು ಇಂದ್ರ, ಅಗ್ನಿ ಇವರನ್ನೂ ಮತ್ತು ಅಶ್ವಿನಿ ದೇವತೆಗಳನ್ನು ಪೋಷಿಸುತ್ತೇನೆ. ತಾಯಿಯ ಶಕ್ತಿಯನ್ನು ಈ ಮೊದಲನೇ ಲೈನಲ್ಲಿ ನೀವು ಕೇಳಬಹುದು. ಇನ್ನೊಂದು, ದೇವತೆಗಳ ಆನಂದಕ್ಕೋಸ್ಕರ ಅಹಂ ಸೋಮಮ ಅನಸಂ ಬಿಭರ್ಮಹಂ, ಅಂದರೆ ಆ ದೇವತೆಗಳಿಗೆ ಆನಂದ ಪಡಿಸೋದಕ್ಕೋಸ್ಕರ ಸೋಮವನ್ನು, ಭಗ ಮತ್ತು ಪೂಷವನ್ನು ಇವರನ್ನು ಧರಿಸುತ್ತೇನೆ. ಹವಿಸ್ಸನ್ನು, ಸೋಮವನ್ನು ಸಿದ್ಧಪಡಿಸಿ ದೇವತೆಗಳನ್ನು ತೃಪ್ತಿಪಡಿಸುವ ಆ ಯಜಮಾನರಿಗೆಲ್ಲ ನಾನು ದ್ರವ್ಯವನ್ನು ನೀಡುತ್ತೇನೆ. ನಾನೇ ಸರ್ವಸ್ವ ಅಂತ ಹೇಳೋ ಬದಲು ಒಂದು ಉದಾಹರಣೆ ಕೊಡ್ತಾರೆ. ನಾನೇ ಈಶ್ವರಿ, ಧನವನ್ನು ಹಂಚಿಕೊಡುವವಳು ನಾನೇ, ಜ್ಞಾನವನ್ನು ಹಂಚಿಕೊಡುವವಳು ನಾನೇ, ಯಜ್ಞ ಯೋಗ್ಯರಾದ ದೇವತೆಗಳ ನಡುವೆ ನಾನೇ ಪ್ರಥಮಳು. ಅಹಂ ರಾಷ್ಟ್ರೀ ಸಂಗಮನಿ ವಸೂನಾಂ ಚಿಕುತುಷಿ ಪ್ರಥಮ ಯಜ್ಞಿಯಾನಾಂ ತಾಂ ಮಾಂ ವ್ಯದದು ಪುರುತ್ರ ಭೂರಿಸ್ತಾತ್ರ ಭೂರ್ಯಾವೇಶಯಂತಿ. ಯಾವನು ಯಜ್ಞ ಯೋಗ್ಯರಾದ ದೇವತೆಗಳ ನಡುವೆ ನಾನೇ ಪ್ರಥಮಳು, ಪ್ರಪಂಚ ರೂಪದಲ್ಲಿ ಅವಸ್ಥಿತಳಾದ ಮತ್ತು ಭೂತಗಳಲ್ಲಿ ಜೀವರೂಪದಿಂದ ಪ್ರವಿಷ್ಟಳಾದ ಇಂತಹ ನನ್ನನ್ನು ದೇವತೆಗಳು ನಾನಾ ಸ್ಥಾನದಲ್ಲಿ, ಅಂದರೆ ಸರ್ವಸ್ವೂ ನಾನೇ ಅಂತ ಹೇಳೋದು. ಅಹಂ 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 ಅಂತ ತಾಯಿ ಹೇಳಿದ ಮಾತು ಋಗ್ವೇದದಲ್ಲಿದೆ. ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ದೇವತೆಗಳಿಂದಲೂ ಮಾನವರಿಂದಲೂ ಸೇವಿತವಾದ ಈ ತತ್ವವನ್ನು ಸ್ವಯಂ ನಾನೇ ಉಪದೇಶಿಸುತ್ತಿದ್ದೇನೆ. ನಿಮಗೆ ಆ ಜಗನ್ಮಾತೆ ಹೇಳೋ ಬದಲು ಈ ಮಂತ್ರದಿಂದ ನಿಮಗೆ ಹೇಳ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವನನ್ನು ಬಲಿಷ್ಠರನ್ನಾಗಿಸಿ, ಬ್ರಹ್ಮನನ್ನಾಗಿಸಿ, ಋಷಿಯನ್ನಾಗಿಸಿ, ಪ್ರಾಜ್ಞರನ್ನಾಗಿಸಿ ಮಾಡುತ್ತೇನೆ. ಅವಳಲ್ಲಿ ನಾವು ಶರಣಾಗತಿ ಹೊಂದಬೇಕು. ಅವಳೇ ಸರ್ವಸ್ವ. ಇದಕ್ಕಿದ್ದಾಗೆ ಶರಣಾಗತಿ ಹೊಂದೋದಲ್ಲ, ನಾರ್ಮಲ್ ಆಗಿರಬೇಕು. ಇದಕ್ಕಿದ್ದಾಗನೇ ದೇವ್ರನ್ನ ನೋಡ್ತಾ ಇದ್ದೆ, ದೇವರನ್ನ ಪೂಜೆ ಮಾಡ್ತಿದ್ದೆ, ದೇವ್ರ ಹತ್ರ ಇದ್ದೀನಿ, ದೇವ್ರ ಹತ್ರ ನಮಸ್ಕಾರ ಮಾಡ್ತಿದ್ದೀನಿ, ದೇವ್ರು ಅಂತ ಹೇಳೋದು. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಯಾಕೆ ಹಿಂಗೆ ಮಧ್ಯ ಹಂಗೆ ಬಂತಷ್ಟೆ. ಈಗ ನಾನು ನಾರ್ಮಲ್. ಯಾವ್ದು ನಾರ್ಮಲ್ಲೋ ಯಾವ್ದು ಅಬ್ನಾರ್ಮಲ್ ಡೌಟ್ ಬಂದ್ಬಿಡತ್ತೆ. ಸೊ ಇಲ್ಲೇನು ಹೇಳ್ತಾಳೆ,
ದೇವತೆಗಳಿಂದಲೂ ಮಾನವನಿಂದಲೂ ಸೇವಿತವಾದ ಈ ತತ್ವವನ್ನು ಸ್ವಯಂ ನಾನೇ ಉಪದೇಶಿಸುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೆಯೋ ಅವನನ್ನು ಬಲಿಷ್ಠನನ್ನಾಗಿ, ಬ್ರಹ್ಮನನ್ನಾಗಿ, ಋಷಿಯನ್ನಾಗಿ, ಪ್ರಾಜ್ಞನನ್ನಾಗಿ ಮಾಡುತ್ತೇನೆ. ನಿಜ ಅಂತೆ. ಪ್ರಾಜ್ಞಾವಂತರು ದೇವತೆಗಳನ್ನು, ಋಷಿಮುನಿಗಳನ್ನು ದ್ವೇಷಿಸುವ ಅಸುರರ ನಾಶಕ್ಕೆ ನಾನು ರುದ್ರನ ಬಿಲ್ಲಿಗೆ ಹೆದೆಯನ್ನು ಕಟ್ಟುತ್ತೇನೆ ಮತ್ತು ಜನರ ರಕ್ಷಣೆಗಾಗಿ ಯುದ್ಧವನ್ನು ಮಾಡುತ್ತೇನೆ. ಮಹಿಷಾಸುರ, ಶುಂಭ, ನಿಶುಂಭ ಇವೆಲ್ಲ ನಿಮ್ಗೆ ಗೊತ್ತಲ್ಲ. ಯಾಕೆ? ನಾನು ಸ್ವರ್ಗವನ್ನು ಭೂಲೋಕವನ್ನು ಅಂತರ್ರೂಪದಿಂದ ಪ್ರವೇಶಿಸುತ್ತೇನೆ ಅಂತ ಹೇಳಿದ್ರು. ಭೂಮಿಯ ಮೇಲುಗಡೆ ಇರುವ ಸ್ವರ್ಗಲೋಕವನ್ನು ನಾನು ಸೃಷ್ಟಿಸುತ್ತೇನೆ. ಸೃಷ್ಟಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮಸ್ತುತೆ ಅಂತಿರಲ್ಲ, ಇದರರ್ಥ ಸಮುದ್ರ ಮಧ್ಯದಲ್ಲಿರುವ ನೀರು ನನ್ನ ಉತ್ಪತ್ತಿ ಸ್ಥಾನ. ಅಲ್ಲಿಂದ ಸಮಸ್ತ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಜೀವಿಗಳಿಗೆ ಪ್ರವೇಶಿಸಿ ನಾನೇ ವಿಧ ವಿಧ ರೂಪದಲ್ಲಿ ಇರುತ್ತೇನೆ. ನನ್ನ ಶರೀರದಿಂದ ಸ್ವರ್ಗಾದಿ ಲೋಕಗಳು ವ್ಯಾಪಿಸಿರುತ್ತೇವೆ. ನಾನೇ ಸರ್ವಸ್ವ ಅಂತ ದೇವಿ ಹೇಳ್ತಿರೋದು. ಅಹಮೇವ ವಾತ ಇವ ಪ್ರವಾಮಿ ಆರಭಮಾಣ ಭುವನಾನಿ ವಿಶ್ವ ಪರೋ ದಿವ ಪರ ಏನ ಪೃಥಿವ್ಯಯೇ ತಾವತಿ ಮಹಿನಾ ಸಂಬಭೂವ. ಇದು ತಾಯಿ ಹೇಳೋ ಮಾತು. ಈ ಸಮಸ್ತ ಲೋಕಗಳನ್ನು ಕಾರಣ ರೂಪದಿಂದ ಪ್ರಾರಂಭಿಸುವವಳಾಗಿ ಆ ಸಮಯದಲ್ಲಿ ವಾಯುವಿನಂತೆ ಅನ್ಯ ಪ್ರೇರಣೆ ಇಲ್ಲದೆ ಸ್ವಯಂ ಚಲಿಸುತ್ತೇನೆ. ಬಹಳ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ವಾಯುವಿನಂತೆ ಅಲ್ಲ, ನಾನೇ ಸ್ವಯಂ ಚಲಿಸುತ್ತೇನೆ ಅಂದರೆ ವಾಯು ಹಂಗರೆ ಹೆಂಗೆ ಚಲಿಸ್ತಾನೆ? ಒಂದು ಉಪನಿಷತ್ತಲ್ಲಿ ಬರುತ್ತೆ, ಭೀಷಾಸ್ಮಾ ದ್ವಾತ ಪವತೆ. ಆ ಪರಬ್ರಹ್ಮನ ಶಕ್ತಿಯಿಂದ ಗಾಳಿ ಬೀಸುತ್ತೆ. ಭೀಷಾಸ್ಮಾ ದ್ವಾತ ಪವತೆ. ಸೂರ್ಯ ಉದಯಿಸ್ತಾನೆ, ಅವನಿಂದಲೇ ಸೂರ್ಯ ಉದಯಿಸುವುದು, ಪರಬ್ರಹ್ಮನಿಂದನೇ. ನೀರು ಹರಿಯುತ್ತೆ, ಪರಬ್ರಹ್ಮನಿಂದನೇ. ಎಂಥ ಮಾತಿದೆ ಅಂದರೆ, ನಾನು ದ್ಯುಲೋಕವನ್ನು, ಪೃಥಿವಿಯನ್ನು ಮೀರಿರುತ್ತೇನೆ, ನನ್ನ ಮಹಿಮೆ ಹೀಗಿರುವುದು ಎಂದು ಕಾಳಿ, ಜಗನ್ಮಾತೆ, ಸರಸ್ವತಿ, ರಾಜರಾಜೇಶ್ವರಿ, ಸಿದ್ಧೇಶ್ವರಿ, ಯೋಗೇಶ್ವರಿ ತಿಳಿಸ್ತಾಳೆ. ಇದನ್ನು ಋಗ್ವೇದದಿಂದ ನಿಮಗೆ ತೆಗೆದುಕೊಂಡು ಹೇಳಿರೋದಿದು. ಬಹಳ ಅದ್ಭುತವಾದ ಶ್ಲೋಕಗಳು. ಯಾರು ತಾಯಿ ಹಾಗಾದರೆ ಅಂದರೆ ಸರ್ವಸ್ವವೂ ಅವಳೆ, ಸೃಷ್ಟಿ ಸ್ಥಿತಿ ವಿನಾಶ ಮಾಡುವಳು ಅವಳೆ. ಬ್ರಹ್ಮಾದಿ ಮುನಿಗಳಿಗೆ, ರುದ್ರಾದಿ ವಿಷ್ಣು ರುದ್ರಾದಿಗಳಿಗೂ ಶಕ್ತಿಯನ್ನು ನೀಡುವುದು ಅವಳೆ. ಇದು ಈ ಜಗತ್ತಿನಲ್ಲಿ ಬೇರೆ ಯಾವ ದೇಶದಲ್ಲೂ ದೇವಿಯ ಸ್ಥಾನವನ್ನು, ಸ್ತ್ರೀಯ ಸ್ಥಾನವನ್ನು ಇಷ್ಟರ ಮಟ್ಟಿಗೆ ವಿವರಿಸಿದ್ದು ಎಲ್ಲೂ ಕಂಡಿಲ್ಲ ನೀವು. ಇಲ್ಲಿ ಸ್ತ್ರೀ ಅಂದರೆ ಅವಳೊಂದು ಯೋಗ ವಸ್ತು, ಅದನ್ನು ವಿವರಿಸ್ತಾರೆ. ಅದು ಋಗ್ವೇದದಿಂದ. ಅದಕ್ಕೆ ತಾಯಿಯ ಪ್ರಾರ್ಥನೆ, ತಾಯಿಗೆ ಪ್ರಾರ್ಥನೆ ಮಾಡೋದು, ತಾಯಿಗೆ ಶರಣಾಗತಿ ಹೊನ್ನೋದು ಬಹಳ ಸುಲಭ ಅಂತ ಹೇಳ್ತಾರೆ. ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಕೆಟ್ಟ ತಾಯಿ ಹುಟ್ಟೋದಿಲ್ಲ, ಕೆಟ್ಟ ಮಗ ಬೇಕಾದ್ರೆ ಹುಟ್ಟುತ್ತಾನೆ, ಅರೆ ಎಂದೆಂದಿಗೂ ಕೆಟ್ಟ ತಾಯಿ ಹುಟ್ಟೋದಿಲ್ಲ. ಕುಪುತ್ರೋ ಜಾಯೇತ, ಹುಟ್ಟಿದ್ರೆ, ಕ್ವಚಿದಪಿ ಖಂಡಿತವಾಗಿ, ಕುಮಾತ ನ ಭವತಿ, ಕೆಟ್ಟ ತಾಯಿ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಕಾತ್ಯಾಯಿನಿ, ನೀವು ಶಂಕರ ಭಗವತ್ಪಾದಾಚಾರ್ಯರ ಜೀವನವನ್ನು ನೋಡಿದಾಗ ಗೊತ್ತಾಗುತ್ತೆ. ಕಾತ್ಯಾಯಿನಿ, ಅವಳ ಕೃಪೆ ಅವ್ರಿಗೆ ಹೇಗೆ ಬರುತ್ತೆ ಅಂತ. ಅಂಥ ಒಂದು ಪವಿತ್ರವಾದ ಈ ದೇವಿಯ ಪರ್ವ ನಡೀತಾ ಇದೆ. ಇದು ದೇವಿಯ ಪರ್ವ. ಈ ದೇವಿಯ ಪರ್ವದಲ್ಲಿ ನಾವೆಲ್ಲ ಇದ್ದೀವಿ. ನಾಳೆ ಕಾಳಿಯ ಪೂಜೆ ನಡೆಯುತ್ತೆ. ಕಾಳಿಯ ಪೂಜೆ ಎಲ್ಲ ಆದಮೇಲೆ ಕಾಳಿಯ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಗಂಗೆಯಲ್ಲಿ ವಿಸರ್ಜಿಸ್ತಾರೆ. ಕಾಳಿಯ ಪೂಜೆ ತದನಂತರ ಅಮಾವಾಸ್ಯೆ, ತದನಂತರ ಕಾರ್ತಿಕ. ಅದು ಮತ್ತೆ ದಶಾವತಾರದಲ್ಲಿ ವಾಮನ ಅವತಾರದ ವಿಚಾರಗಳೆಲ್ಲ ಬರುತ್ತೆ. ಅಲ್ಲಿ ಹಿಂಗೆ ಶರಣಾಗತಿ ಹೊಂದ್ತಾನೆ. ಹೇಗೆ ಬಲಿಚಕ್ರವರ್ತಿ 3 ಹೆಜ್ಜೆ ಕೇಳಿದಾಗ ಶುಕ್ರಾಚಾರ್ಯ, ಬೇಡಪ್ಪ ಇವ್ ನೋಡಕ್ಕೆ ಹಂಗಿದ್ದಾನೆ, ಭಾಳ ಕಷ್ಟ ಇವನ ಹತ್ರ, ಸುಮ್ಮನೆ ಅವನನ್ನು ಸಾಮಾನ್ಯದವನ ಅನ್ನಂತೇಳಿ, ಇಲ್ಲ ಮಾತು ಕೊಟ್ಟಿದ್ದೀನಿ ರಾಜನಾಗಿ,
ಮಾತು ಕೊಟ್ಟೋದ್ರಿಂದ ಅವನು ಏನು ಕೇಳ್ತಾನೋ ಕೊಡ್ತೀನಿ. ಏನು ಮಹಾ ಕೇಳ್ದ? 3 ಆಯ್ತಪ್ಪ ಶುರು ಮಾಡೋಣ ಅಂದ. ತಗ ಒಂದ್ಸಲಿ ಪಾತಾಳ ಆಗಸ ಮುಗೀತು, ಇನ್ನೊಂದು ಇಡೀ ವಿಶ್ವ ಮುಗೀತು, ಇನ್ನೊಂದು ಎಲ್ಲಿಡ್ಲಿ ತಲೆ ಇದು ಕಾಲ್ನ ಅಂದಾಗ ತಲೆ ಮೇಲೆ ಇಡು ಅಂತ ಹೇಳ್ತಾರೆ. ಇದನ್ನ ಕಥೆಯಾಗಿ ತಗೋಬೇಡಿ, ಶರಣಾಗತಿ ತತ್ವದಲ್ಲಿ ಮನುಷ್ಯ ಹೇಗಿರಬಹುದು ಅಂತ. ನಾನು ನೇನು 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 ಲಾಕಪೋತೆ ನೇನು ಉಂಟೆ ಅರ್ಜೆಂಟ್ ಪೋಲ ಇಲ್ಲ ರೀ. ಭಗವದ್ಗೀತೆ ಕೊನೆ ಶ್ಲೋಕ ಹೇಳ್ತಾರೆ, ಲೇ ಸ್ವಾಮಿ ಮೀಕೇನೋ ಪನ್ಲೇದು ಮಾತಾಡ್ತಾ ಉಂಟು ನಾಕಂತ ನಾನು ಫೋನೇ ಪೋಗಲ್ಲ ಅಂತ. ನೀವು ನನ್ನ ಆಫೀಸಲ್ಲಿ ಬಂದು ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ಆಫೀಸಲ್ಲಿ ಬಂದು ಕೂತ್ಕೊಳ್ಳಿ, ಅಯ್ಯೋ ರಾಮ ಬರ್ತಾನೆ ಧಡಾರದ ಬಾಗ್ಲ. ರಮೇಶ್ ಕೇಳ್ತಾನೆ, ಇಲ್ಲ ಒಂದು ನಿಮಿಷ ಇರಿ ಸ್ವಾಮಿ, ಇಲ್ಲಪ್ಪ ನಂಗೆ ಅರ್ಜೆಂಟ್ ಇದೆ, ಯಾವುದೋ ಮೀಟಿಂಗ್ ಹೋಗ್ಬೇಕು. ಅಲ್ಲ ರೀ ಒಂದು ನಿಮಿಷ ಸ್ವಾಮೀಜಿಗಳು, ಇಲ್ಲಪ್ಪ ಅವ್ರೇನು ಅನ್ಕೊಂಡ್ಬಿಡ್ತಾರೆ ಮೀಟಿಂಗ್ನವರು. ಸ್ವಾಮೀಜಿ ಏನಾದ್ರೂ ಅನ್ಕೊಳ್ಳಿ ಬೇಡ, ದೇವ್ರು ಏನಾದ್ರೂ ಅನ್ಕೊಳ್ಳಿ ಪರವಾಗಿಲ್ಲ, ಆ ಮೀಟಿಂಗ್ ಏನಿಗೆ ಬರೋದ್ರು ಏನೋ ಅನ್ಕೊಂಡ್ಬಿಡ್ತಾರೆ. ನೋಡಿ ಹಿಂಗಿದೆ ನಮ್ಮ ಸ್ಥಿತಿ. ನಾನು ಹೋಗ್ಲಿ ಬಿಡೋ ರಮೇಶ, ಒಳಗೆ ಬಿಟ್ಬಿಡು, ಅವ್ರೇನೋ ಅರ್ಜೆಂಟ್ ಹೋಗ್ಬೇಕಂತ ಬಿಟ್ಬಿಡು. ಏನು ಬಂದು ಏನಿಲ್ಲ ಸಂಜೆ ಇದು ಹೇಳೋಕೆ ಹೋದೆ, ಈಗ ಹೋಗ್ತೀನಿ ಸಂಜೆ ಟೈಮ್ ಆಗೋಯ್ತು, ಬಿರ್ನಿ ಕಾರ್ ತಿಸ್ಕೊಂಡ್ರ ಪೋಲ. ಅಯ್ಯೋ ರಾಮ್ನೆ ಬಂದಿದ್ಯಾಕೆ ಮತ್ತೆ ಅಟೆಂಡೆನ್ಸ್ ಕೊಡಕ್ಕ? ಬಲಿ ಚಕ್ರವರ್ತಿ ಏನು ಹೇಳ್ತಾನೆ, ನನ್ನ ತಲೆ ಮೇಲಿಡು ನಿನ್ನ ಕಾಲು. ಪುನೀತನಾಗ್ತಾನೆ. ಅದಕ್ಕೆ ಅವನು ವರ ಕೊಡ್ತಾನೆ, ವರ್ಷಕ್ಕೊಂದು ದಿವಸ ಬಂದು ಈ ಜಗತ್ತನ್ನು ನೀನು ನೋಡ್ಕೊಂಡು ಹೋಗು ಅಂತ ಕೊಡ್ತಾನೆ. ಅದಕ್ಕೆ ಬಲಿ ಪಾಡ್ಯಮಿ. ಮನೆಯಲ್ಲೆಲ್ಲ ಶೃಂಗಾರ ಮಾಡಿ ಟ್ಯೂಬ್ ಲೈಟು, ಫ್ಲಡ್ ಲೈಟು, ವೈಟ್ ಲೈಟು, ಗ್ಯಾಸ್ ಲೈಟು, ಫ್ಲ್ಯಾಶ್ ಲೈಟು, ಹೆಡ್ ಲೈಟು, ಬೆಡ್ ಲೈಟು, ಅದ್ಯಾವುದೂ ಇಲ್ಲದೆ ದೀಪ. ನಿಮಗೆ ನನ್ನ ಕಷ್ಟ ನಿಮ್ಗೆ ಒಂದೊಂದ್ಸರಿ ಹೇಳ್ತೀನಿ. ಅವನು ಯಾರೋ ಎಡಿಟರ್ಗೆ ಜ್ಞಾಪಕ ಬಂದ್ಬಿಡ್ತು, ನಾಡಿದ್ದಲ್ವಾ ದೀಪಾವಳಿ, ಜಪಾನ್ ಅಂತ ಒಂದು ಆರ್ಟಿಕಲ್ ತೊಗೊಳ್ಳೋಣ ಅಂತ. ನೆನ್ನೆ ರಾತ್ರಿ ಮಧ್ಯರಾತ್ರಿ ಫೋನ್ ಮಾಡ್ತಾನೆ ಯಜಮಾನ, ಸ್ವಾಮೀಜಿ ನಾನು ಎಡಿಟರ್ ಫೋನ್ ಮಾಡ್ತೀನಿ, ನನಗೊಂದು ಒಂದು ಒಂದು ಆರ್ಟಿಕಲ್ ಕೊಡ್ತೀರಾ ಅಂದೆ. ಅಲ್ಲ ಬೆಳಕರಿದ್ರೆ ಭಾನುವಾರ 100 ಕೆಲಸ. ನಾವು ವಿಜಯಪುರ, ಜೈಪುರ, ಗುಲ್ಬರ್ಗ ಅಂದ್ಕೊಂಡಿದ್ದೀವಿ. ಏನೋ ನೀನು, ಇಲ್ಲ ಸ್ವಾಮೀಜಿ ಸರಳವಾಗಿ ಬರೀತೀರಾ, ಎಲ್ರಿಗೂ ಅರ್ಥವಾಗುವಂತ ಬರೀತೀರಾ, ದೀಪದ ಮೇಲೆ ಒಂದು ಆರ್ಟಿಕಲ್ ಕೊಡಿ ಇದು. ನನ್ನ ಕತೆ ನೋಡು ಮೇಡಮ್, ಬರೆದು ಕಳಿಸೋದೆ ಅದು ಬೇರೆ ವಿಚಾರ. ನಂತರ ಇಲ್ಲ ಅನ್ನೋದಿಲ್ಲ, ಬರದೆ ಕಳಿಸ್ದೆ, ನಾಳೆ ನೀವು ನೋಡ್ತೀರ ಅದು ಬರುತ್ತೆ ನಾಳೆ ಅನ್ನೋದ್ರಲ್ಲಿ, ಅದೇ ಬೇರೆ ವಿಚಾರ. ಆದರೆ ದೀಪ ಬರೀ ಹೊರಗಡೆ ಹಚ್ಚೋದಲ್ಲ, ಆಂತರ್ಯದ ಜ್ಯೋತಿ ಬೆಳಗೋದು. ಹೊರಗಡೆ ದೀಪ ಯಾರು ಬೇಕಾದ್ರೂ ಹಚ್ಚುತ್ತಾರೆ. ಕೆಲಸದೊಳಗೆ ಹೇಳಿಬಿಟ್ರೆ 100 ಅಲ್ಲ 1001 ಹಚ್ತಾಳೆ. ಅವಳು ಹೆಂಗೆ ಹಚ್ತಾಳೆ? ಟೈಮ್ ಲೇದು ಊರಿಗೆ ಅಮ್ಮಯ್ಯ ಆ ಪಂಚತ್ತ ಉಂಟಲ್ಲ, ಪಂಚತ್ತ ಬೇನ ಹತ್ತಿಸ್ತಾನೆ, ಟಕ್ 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 ಹಚ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ದೀಪಂ ಜ್ಯೋತಿ ಆ ಹಾಡು ಹಾಡಬೇಕು ಬೆಳಗುವಾಗ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹಾಡಬೇಕು. ಭಗವಂತ ದೀಪದ ಬಗ್ಗೆ ಒಂದು ಶ್ಲೋಕ ಹೇಳಿದ್ದಾನೆ. ನಾನು ದೀಪ ಅಂತ ಹೇಳ್ತಾನೆ, ಯಾರನ್ನೇನೋ ಅವನು ಜ್ಯೋತಿ ಅಂತ ಹೇಳ್ತಾನೆ. ಅದನ್ನೆಲ್ಲ ನೆನೆಸ್ಕೊಂಡು ಹಚ್ಚಬೇಕು. ಟೈಮ್ಲೆದ್ದೆ ನೋಡಿ. ನಮ್ಮ ದೀಪಾವಳಿಗೂ ನಮ್ಮದು ದೀಪಾವಳಿ ಅಲ್ಲ, ದೀಪ ಹಾವಳಿ. ಏನು ಗಲಾಟಿ, ಅದು ಇದು ಇದು. ದೀಪ ಹಚ್ಚಬೇಕಾದ್ರೆ ಹೊರಗಡೆ ಹಚ್ಚೋದ್ ಥರ ಆಂತರ್ಯದಲ್ಲಿರೋ ದೀಪದ ಜ್ಯೋತಿ ಬೆಳಗೋ ಥರ ಹಚ್ಚಬೇಕು. ಆ ಆಂತರ್ಯದ ಜ್ಯೋತಿ ಬೆಳಗಕ್ಕೆ ಶುರು ಮಾಡಿದಾಗ ಯಾವ ಜ್ಯೋತಿನೂ ಏನೂ ಕಾಣಲ್ಲ ನಿಮಗೆ. ಅದೇ ಜ್ಯೋತಿ. ಪ್ರದೀಪ ಜ್ವಾಲಾಭಿಹಿ, ಸೌಂದರ್ಯ ಲಹರಿಯ ಕೊನೇ ಶ್ಲೋಕ. ಆ ಪ್ರದೀಪ ನಮಗಾಗಲಿ, ಆ ಪ್ರದೀಪ ನಮಗೆ ಬರಲಿ ಅಂಥೇಳಿ. ಆಗ ನರಕಾಸುರ ಒಬ್ಬ ಇದ್ದ. ಯಾಕೆ ನಗ್ತಾ ಇದ್ದೀರಾ? ನಾನು ಇನ್ನೂ ಮುಂದುವರ್ಸೇ ಇಲ್ಲ. ನಿಮಗೆ ಗೊತ್ತಾಗೋಯ್ತಾ ಮಂತ್ರ ಸೂತ್ರ ಗೊತ್ತಾಗೋಯ್ತು. ನರಕಾಸುರ ಒಬ್ಬ ಇದ್ದ. ಈಗ
ಒಂದೊಂದು ಬೀದಿಲಿ 6-8 ಜನ ಇದ್ದಾರೆ ನರಕಾಸುರಗಳು. ಈಗ ಅವರ ಒಂದು ಶಕ್ತಿನ ಮರ್ದನ ಮಾಡಿ ಜಗನ್ಮಾತೆಯ ಕೃಪೆ ನಿಮಗಾಗಲಿ ಅಂತ ಹೇಳಿ ಆ ಪವಿತ್ರವಾದ ದೀಪಾವಳಿಯ ಕಾಳಿಯ ಪೂಜೆಯ ಸಂದರ್ಭದಲ್ಲಿ ಜಪ ಮಾಡ್ತಾ ಧ್ಯಾನ ಮಾಡ್ತಾ ಕಾಳಿಗೆ ನಮಸ್ಕಾರ ಮಾಡ್ತಾ ಜೈ ಕಾಳಿ, ಓಂ ಕಾಳಿ, ಹ್ರೀಂ ಕಾಳಿ ಅಂತ ಹೇಳಿ ನಾವು ಮಾಡೋಣ. ಇದು ಹೇಳ್ಬಿಡಿ. ಓಂಕಾರಿ ಹ್ರೀಂಕಾರಿ ಹ್ರೀಂಕಾರಿ ನೀನು, ಹ್ರೀಂಕಾರಿ ಹ್ರೀಂಕಾರಿ ನೀನು, ಓಂಕಾರಿ ಹ್ರೀಂಕಾರಿ ಹ್ರೀಂಕಾರಿ ನೀನು, ಹ್ರೀಂಕಾರಿ ಹ್ರೀಂಕಾರಿ ನೀನು. ಆದರೂ ಅಮ್ಮ ಎನ್ನುವವನು ನಾನು, ಆದರೂ ಅಮ್ಮ ಎನ್ನುವವನು ನಾನು. ನೀಡೆನಗೆ ನಿನ್ನ ತಾಯಿ ಮಡಿಲಿನ ಆಸರೆಯ, ನೀಡೆನಗೆ ನಿನ್ನ ತಾಯಿ ಮಡಿಲಿನ ಆಸರೆಯ, ನೀಡೆನಗೆ ನಿನ್ನ ತಾಯಿ ಮಡಿಲಿನ ಆಸರೆಯ. ಮಡಿಲಿನ ಆಸರೆಯ ಓಡೋಡಿ ಬಂದೆ ನಮ್ಮ ನಿನ್ನ ತನಯ, ಓಡೋಡಿ ಬಂದೆ ನಮ್ಮ ನಿನ್ನ ತನಯ, ಓಡೋಡಿ ಬಂದೆ ನಮ್ಮ ನಿನ್ನ ತನಯ. ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ದಯ ಮಾಡಿ. ಹೃದಯ ಕಮಲ ಪೀಠದಿ ದಯ ಮಾಡಿಸು ದಯ ಮಾಡಿ, ದಯ ಮಾಡಿಸು ದಯ ಮಾಡಿ. ಹೃದಯ ಕಮಲ ಪೀಠದಿ ಬಂದು ಮೊಗವ ತೋರುತ್ತಾಯೆ, ಬಂದು ಮೊಗವ ತೋರುತ್ತಾಯೆ. ಹೃದಯ ಪ್ರಾಣ ಕೋಥಲಿ
ಬೇಗನೆ ಹೃದಯ ಕಮಲ ಪೀಠನಿ ಬಂದು ಮೊಗವಂದು ತಾಯಿ ಬಂದು ಮೊಗವಂದು ತಾಯಿ ಹೃದಯ ಪ್ರಾಣ ಪುತ್ರನಿ ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸೃಷ್ಟಿಸ್ಥಿತಿ ವಿನಾಶಾನ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ತಿ ಹರೇ ದೇವಿ ನಮೋಸ್ತುತೆ ಸರ್ವಸ್ಯಾರ್ತಿ ಹರೇ ದೇವಿ भगवान श्री रामकृष्ण देव की जय। श्री शारदा माई की जय। श्री स्वामी विवेकानंद जी महाराज जी की जय। श्री काली माई की जय। श्री दुर्गा माई की ಈ ವಾರದ ತುಂಬನೇ ಪ್ರೋಗ್ರಾಮ್